ಲಾಸ್ಟ್ ಕ್ಲಾಸ್ನಲ್ಲಿ ಈ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ದು ಡಿವಿಷನ್ ಅನ್ನೋದು ಹೇಗೆ ಮಾಡೋದು ಅಂತ ಶುರು ಮಾಡಿದ್ವಿ. ಸೊ ಅದಕ್ಕೆ ಈ ರೂಲ್ಸ್ ಆಫ್ ಸೈನ್ಸ್ ಎಲ್ಲ ಹೇಳಿದ್ದೆ, ಅದನ್ನೆಲ್ಲ ಇವತ್ತು ಇನ್ನೊಂದ್ಸತಿ ನೀವೆಲ್ಲ ರೆಡಿ ಮಾಡಿಟ್ಕೊಳ್ಳಿ. ಸೊ ವೆನ್ ಯು ಮಲ್ಟಿಪ್ಲೈ ಆರ್ ಡಿವೈಡ್ ಬೈ ದಿ ಸೇಮ್ ಸೈನ್ಸ್, ಅದು ಪ್ಲಸ್ ಆಗಿರ್ಬೋದು ಮೈನಸ್ ಆಗಿರ್ಬೋದು. ಈಗ ಡಿವಿಷನ್ ಮಾಡ್ಬೇಕಾದ್ರೆ ನ್ಯೂಮರೇಟರು ಡಿನಾಮಿನೇಟರಲ್ಲಿ ಎರಡು ಪ್ಲಸ್ ಅಥವಾ ಎರಡು ಮೈನಸ್ ಇದ್ದರೆ ಕೋಶೆಂಟ್ಗೆ ಪ್ಲಸ್ ಬರುತ್ತೆ. ಅದೇ ನೀವು ಡಿವಿಷನ್ ಮಾಡ್ಬೇಕಾದ್ರೆ ಡಿವಿಸರ್ಗೆ ಡಿವಿಡೆಂಡ್ಗೆ ಒಂದಕ್ಕೆ ಪ್ಲಸ್ಸು ಇನ್ನೊಂದಕ್ಕೆ ಮೈನಸ್ಸು ಇದ್ದರೆ ಆವಾಗ ಕೋಶೆಂಟ್ಗೆ ಮೈನಸ್ ಸೈನ್ ಇರುತ್ತೆ. ಅದಕ್ಕೆ ಜ್ಞಾಪಕ ಇಟ್ಕೋಬೇಕು. ಹಾಗೆಯೇ ಡಿವಿಷನ್ ಮಾಡ್ಬೇಕಾದ್ರೆ ಮೋಸ್ಟ್ ಇಂಪಾರ್ಟೆಂಟ್ ರೂಲ್ ಏನಪ್ಪ ಅಂತಂದರೆ, ಯು ವಿಲ್ ಗ್ರೂಪ್ ದಿ ವೇರಿಯಬಲ್ಸ್ ಆಫ್ ದಿ ಸೇಮ್ ಬೇಸ್. ಅದರದ್ದು ಇಂಡೆಕ್ಸ್ ಏನು ಪವರ್ ಇರುತ್ತಲ್ಲ, ನ್ಯೂಮರೇಟ್ರಿಗೆ ಎಮ್, ಇದು ನ್ಯೂಮರೇಟರ್ ಪವರ್ ಎಮ್ ಇದ್ದು ಡಿನಾಮಿನೇಟರ್ ಪವರ್ ಎನ್ ಇದ್ದರೆ ಕೋಶೆಂಟ್ಗೆ ಸೇಮ್ ಬೇಸ್, ಬಟ್ ಅದರ ಪವರ್ ಏನಾಗುತ್ತೆ ಅಂದರೆ ಇಟ್ ಈಸ್ ದಿ ಡಿಫರೆನ್ಸ್ ಆಫ್ ಇಂಡಿಸೀಸ್ ಆಫ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ಇದನ್ನು ನೀವು ಜ್ಞಾಪಕ ಇಟ್ಕೊಂಡು ಡಿವಿಷನ್ ಮಾಡಬೇಕು. ಸೊ ಡಿವಿಷನ್ ಮಾಡಬೇಕಾದ್ರೆ ಹೋದ ಸತಿ ಒಂದು ಟರ್ಮನ್ನು ಹೇಗೆ ಡಿವೈಡ್ ಮಾಡೋದು ಅನ್ನೋದಕ್ಕೆ ತೋರಿಸಿದ್ದೆ. ಸೊ ಈ ಒಂದು ಆಲ್ಜಿಬ್ರಾಯಿಕ್ ಟರ್ಮಲ್ಲಿ ಏನೇನಿರುತ್ತೆ ಅಂದರೆ ಒಂದು ಸೈನು, ಒಂದು ನ್ಯೂಮರಿಕಲ್ ಕೋಎಫಿಷಿಯಂಟ್ ಇರುತ್ತೆ. ನ್ಯೂಮರಿಕಲ್ ಕೋಎಫಿಷಿಯಂಟ್ ಏನು ಬರೀದೇ ಹೋದರೆ ನ್ಯೂಮರಿಕಲ್ ಕೋಎಫಿಷಿಯಂಟ್ 1 ಅಂತ. ದೆನ್ ಬೇರೆ ಬೇರೆ ವೇರಿಯೇಬಲ್ಸ್ದು ಪ್ರಾಡಕ್ಟ್. ಸೊ ಆಲ್ವೇಸ್ ಅನ್ ಆಲ್ಜಿಬ್ರಾಯಿಕ್ ಟರ್ಮ್ ಈಸ್ ಎ ಪ್ರಾಡಕ್ಟ್ ಆರ್ ಮಲ್ಟಿಪಲ್ ವೇರಿಯೇಬಲ್ಸ್ ಆ್ಯಂಡ್ ನ್ಯೂಮರಿಕಲ್ ಕೋಎಫಿಷಿಯಂಟ್ಸ್. ಸೊ ಈ ವೇರಿಯೇಬಲ್ಸ್ ಏನಿದೆ ಅದನ್ನು ಈಗ ಡಿವೈಡ್ ಮಾಡಬೇಕಾದ್ರೆ ಏನು ಮಾಡ್ತೀವಿ, ವಿ ವಿಲ್ ಗ್ರೂಪ್ ದೆಮ್ ಅಕಾರ್ಡಿಂಗ್ ಟು ದೇರ್ ಪ್ರಾಪರ್ಟೀಸ್. ಸೊ ಸೈನ್ ಡಿವೈಡ್ ಮಾಡ್ತೀವಿ, ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಅಂತಂದ್ರೆ ಏನಾಯಿತು, ನ್ಯೂಮರೇಟರ್ ಸೈನ್ ಪ್ಲಸ್ಸು, ಡಿನಾಮಿನೇಟರ್ ಸೈನ್ ಮೈನಸ್ಸು, ಹಾಗಾಗಿ ಕೋಶೆಂಟ್ಗೆ ಮೈನಸ್ ಸೈನ್ ಅಂತ. ಸೊ ದಟ್ ಈಸ್ ದಿ ರಿಸಲ್ಟ್ ಆಫ್ ಡಿವೈಡಿಂಗ್ ದಿ ಸೈನ್ಸ್. ದೆನ್ ಡಿವಿಷನ್ ಆಫ್ ದಿ ನ್ಯೂಮರಿಕಲ್ಸ್ ಅಂದರೆ ಅವ್ರ ಎಕ್ಸಾಕ್ಟ್ ವ್ಯಾಲ್ಯೂಸ್ ಇರೋದು, ಅದಕ್ಕೆ ಮತ್ತೆ ನಂಬರ್ಸ್ನ ಹೇಗೆ ಡಿವೈಡ್ ಮಾಡ್ತೀವೋ ಆ ಪ್ರೊಸೀಜರು. ಸೊ ಡಿವೈಡೆಡ್ ಬೈ ಅಂತನ್ನೋದು ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಎ ಮಲ್ಟಿಪ್ಲಿಕೇಶನ್ ಆಪರೇಷನ್ ಇನ್ ಫ್ರಾಕ್ಷನ್ಸ್ ಬೈ ಕನ್ವರ್ಟಿಂಗ್ ದಿ ಡಿವಿಸರ್ ಇಂಟು ರೆಸಿಪ್ರೋಕಲ್. ಅಂದರೆ ಈಗ ಹಾಫ್ ಡಿವೈಡೆಡ್ ಬೈ 4 ಅಂತಂದರೆ, ಸೊ ಡಿವೈಡೆಡ್ ಬೈ 4 ಅಂದರೆ 4 ಅನ್ನೋದು ಡಿವಿಸರು. ಆ 4 ಅಂದರೆ ಏನರ್ಥ, 4 ಡಿವೈಡೆಡ್ ಬೈ 1 ಇದೆ ಅಂತ ಅರ್ಥ. ಸೊ ಆ ಡಿವಿಸರ್ನ ಮಲ್ಟಿಪಲ್ ಆಗಿ ಮಾಡಬೇಕಾದ್ರೆ ಐ ಹ್ಯಾವ್ ಟು ಮೇಕ್ ಇಟ್ ಇಂಟು ರೆಸಿಪ್ರೋಕಲ್. ರೆಸಿಪ್ರೋಕಲ್ ಅಂದರೆ ನ್ಯೂಮರೇಟರ್ ಡಿನಾಮಿನೇಟರ್ ಆಗುತ್ತೆ, ಡಿನಾಮಿನೇಟರ್ ನ್ಯೂಮರೇಟರ್ ಆಗುತ್ತೆ. ಸೊ ಆವಾಗ ಹಾಫ್ ಇಂಟು 1/4 ಅಂತಾಗಿ. ಸೊ ದಿಸ್ ಈಸ್ ಡಿವಿಷನ್ ಆಫ್ ದಿ ನ್ಯೂಮರಿಕಲ್ ಕೋಎಫಿಷಿಯಂಟ್ ಆಯಿತು. ಹಾಗೆ ಯು ವಿಲ್ ಗ್ರೂಪ್ ದಿ ಕರೆಸ್ಪಾಂಡಿಂಗ್ ವೇರಿಯೇಬಲ್ಸ್, ಅಂದರೆ ಸೇಮ್ ಬೇಸ್ ಇರೋ ವೇರಿಯೇಬಲ್ಸ್ದು ನ್ಯೂಮರೇಟರ್ ಡಿನಾಮಿನೇಟರ್ನಲ್ಲಿ ಬರ್ಕೋತೀರ. ಯು ವಿಲ್ ಗೆಟ್ ಡಿಫರೆಂಟ್ ಪವರ್ಸ್ ಫಾರ್ ದಿ ಸೇಮ್ ಬೇಸ್. ನ್ಯೂಮರೇಟರ್ನಲ್ಲಿ ಈ ಪವರ್ 3 ಇದೆ ಎಗೆ, ಇಲ್ಲಿ ಡಿನಾಮಿನೇಟರ್ನಲ್ಲಿ ಎಗೆ ಪವರ್ 1 ಇದೆ. ಸೊ ಯು ವಿಲ್ ಫೈಂಡ್ ದಿ ಡಿಫರೆನ್ಸ್ ಬಿಟ್ವೀನ್ ದಿ ಪವರ್ಸ್ ಆಫ್ ದಿ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ಸೊ ಎ ಅನ್ನೋ ಬೇಸಿಗೆ ನ್ಯೂಮರೇಟರ್ದು 3, ಡಿನಾಮಿನೇಟರ್ದು 1 ಇದ್ದರೆ 3 - 1 2 ಅಂತ ಆಗುತ್ತೆ. ಸೊ ಅದೇ ಥರ ಎಲ್ಲ ವೇರಿಯೇಬಲ್ಗೂ ಮಾಡಿದ್ರೆ ಫೈನಲಿ ಯು ವಿಲ್ ಗೆಟ್ ದಿ ಕೋಶೆಂಟ್ ಆಫ್ ಡಿವೈಡಿಂಗ್ ನ್ಯೂಮರೇಟರ್ ವಿಚ್ ಹ್ಯಾಸ್ ಸೆವರಲ್ ವೇರಿಯೇಬಲ್ಸ್ ಬೈ ದಿ ಡಿನಾಮಿನೇಟರ್ ವಿಚ್ ಹ್ಯಾಸ್ ದಿ ಸೇಮ್ ವೇರಿಯೇಬಲ್ಸ್ ವಿತ್ ಡಿಫ್ರೆಂಟ್ ಪವರ್ಸ್. ಸೊ ಈ ಥರ ಸಿಂಗಲ್ ಟರ್ಮ್ಸ್ನ ಹೇಗೆ ಡಿವೈಡ್ ಮಾಡೋದು ಅಂತ ನೋಡಿದ್ರಿ. ಹಾಗೇನೆ ಯು ಆಲ್ಸೋ ಲರ್ನ್ ಹೌ ಟು ಡಿವೈಡ್ ವೆನ್ ದಿ ಡಿವಿಡೆಂಟ್ ಈಸ್ ಅನ್ ಎಕ್ಸ್ಪ್ರೆಷನ್. ಎಕ್ಸ್ಪ್ರೆಷನ್ ಅಂದರೆ ಏನು ಅಂದರೆ ಆಲ್ಜಿಬ್ರಾಯಿಕ್ ಟರ್ಮ್ಸ್ನ ಕೂಡು ಕಳೆದು ಮಾಡಿದ್ರೆ ಆವಾಗ ಯು ಕಾಲ್ ಇಟ್ ಅನ್ ಎಕ್ಸ್ಪ್ರೆಷನ್. 15x³ ಅನ್ನೋದು ಒಂದು ಟರ್ಮು, 9x² ಅನ್ನೋದು ಇನ್ನೊಂದು ಟರ್ಮು, 3 ಅನ್ನೋದು ಒಂದು ಟರ್ಮು. 3 ಅಂತ ಬರೆದಾಗ ಅದಕ್ಕೆ x⁴0 ಇದೆ ಅಂತ ಅನ್ಕೊಳ್ಳೋದು. ಸೊ ಈ 3 ಟರ್ಮ್ನ ಒಂದಕ್ಕೆ 2 ಟರ್ಮ್ನ ಕೂಡಿದಿರ, ಇನ್ನೊಂದು ಟರ್ಮ್ನ ಕಳೀತಾ ಇದ್ದೀರಾ. ಈ ಥರ ಕೂಡಿ ಕಳೆದು ಟರ್ಮ್ಸ್ನ ಮಾಡಿದ್ರೆ ವಾಟ್ ಯು ಗೆಟ್ ಇಸ್ ಕಾಲ್ಡ್ ಎನ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಸೊ ಡಿವಿಡೆಂಡ್ ಎಕ್ಸ್ಪ್ರೆಷನ್ ಆಗಿ ಡಿವಿಸರು ಒಂದೇ ಒಂದು ಸಿಂಗಲ್ ಟರ್ಮ್ ಇದ್ದರೆ ಹೆಂಗೆ ಡಿವೈಡ್ ಮಾಡೋದು ಅಂತ ನೋಡಿದ್ರಿ. ಅದು ಹೇಗೆ ಮಾಡೋದು ಅಂತಂತಂದರೆ ಯು ಡಿವೈಡ್ ಈಚ್ ಟರ್ಮ್ ಆಫ್ ದಿ ಡಿವಿಡೆಂಡ್ ಬೈ ದಿ ಡಿವಿಸರ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ದಿಸ್ ಯು ಲರ್ನ್ಡ್ ದ ಪ್ರೊಸೀಜರ್ ಈಸ್ ದಿ ಸೇಮ್ whether the coefficients are fractions, numerical coefficients are fraction or whatever it is, procedure remains the same. When the dividend consists of different terms and it is an expression, and then you divide each term of the dividend by the divisor anta. Dividend ಅಲ್ಲಿ ಏನೇನು ಟರ್ಮ್ ಇದೆ ಪ್ರತಿ ಟರ್ಮ್ ಡಿವಿಸರ್ ಇಂದ ಡಿವೈಡ್ ಮಾಡಿದ್ರೆ ಉತ್ತರ ಬರುತ್ತೆ. ಇವತ್ತಿನ ದಿವಸ ಟುಡೇ ವಿ ವಿಲ್ ಲರ್ನ್ ಹೌ ಟು ಡಿವೈಡ್ when both dividend and divisor have more than
ಒನ್ ಟರ್ಮ್. ಸೊ ಅಂದ್ರೆ ಅವಾಗ ಏನಾಗುತ್ತೆ, ಯು ಆರ್ ಡಿವೈಡಿಂಗ್ in cases where numerator is also an algebraic expression, denominator is also an algebraic expression. So numerator ನಲ್ಲೂ expression, denominator ನಲ್ಲೂ expression ಇದ್ರೆ ಹೇಗೆ ಡಿವೈಡ್ ಮಾಡೋದು ಅಂತ ಹೇಳಿ. So today we will start with that. Okay. So ಈ division operation of algebraic terms and expressions ಬಹಳ important. Okay. So I will take examples from the standard book. Let me just take the first simplest example. Okay. So, ಏನು problem? First numerical example 1. Divide x cubed minus x squared minus 9x minus 12. ನಾಲ್ಕು ಟರ್ಮ್ ಇದೆ. That expression you divide by the divisor which is x squared plus 3x plus 3. ಇದರಲ್ಲಿ 3 ಟರ್ಮ್ ಇದೆ. ಸೊ ಹೆಂಗೆ ಡಿವೈಡ್ ಮಾಡೋದು ಅಂತ ಹೇಳ್ಬಿಟ್ಟು ಇದರಲ್ಲೂ ಪ್ರೊಸೀಜರ್ ಸೇಮ್. ಏನು ಮಾಡ್ತೀವಿ ಅಂತಂದ್ರೆ, ಡಿವಿಸರ್ ಅಲ್ಲಿ 3 ಟರ್ಮ್ ಇದೆ, ಡಿವಿಡೆಂಡ್ ಅಲ್ಲಿ 4 ಟರ್ಮ್ ಇದೆ. ಫಸ್ಟ್ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂತಂತಂದ್ರೆ, ಈ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಏನ್ ಕೊಟ್ಟಿದಾರೋ ಅದನ್ನೆಲ್ಲ ಒಂದು ಆರ್ಡರ್ ನಲ್ಲಿ ಬರ್ಕೋಬೇಕು. ಆರ್ಡರ್ ಅಂತ ಹೇಳಿದ್ರೆ ಈ ವೇರಿಯೇಬಲ್ಸ್ ಇರುತ್ತೆ, ವೇರಿಯೇಬಲ್ಸ್ಗೆ ಪವರ್ಸ್ ಇರುತ್ತೆ. ಓಕೆ, ಸಿಂಗಲ್ ವೇರಿಯೇಬಲ್ ಇದ್ದಾಗ ಸುಲಭ. ಆ ಸಿಂಗಲ್ ವೇರಿಯೇಬಲ್ ಇದ್ದಾಗ ಏನ್ ಮಾಡೋದು ಅಂತಂದ್ರೆ, ಹೈಯೆಸ್ಟ್ ಪವರ್ ಇಂದ ಲೋಯೆಸ್ಟ್ ಪವರ್ ತನಕ ಬರೋ ಹಾಗೆ ಇನ್ ದಿ ಡಿಸೆಂಡಿಂಗ್ ಆರ್ಡರ್ ಬರ್ಕೊಳ್ಳೋದು. ಇಲ್ಲಿ ಕೊಡಬೇಕಾದ್ರೇನೆ ಅವ್ರು ಡಿಸೆಂಡಿಂಗ್ ಆರ್ಡರ್ ಕೊಟ್ಬಿಟ್ಟಿದ್ದಾರೆ, ಎಕ್ಸ್ ಕ್ಯೂಬ್ಡ್ ಮೈನಸ್ ಎಕ್ಸ್ ಸ್ಕ್ವೇರ್ಡ್ ಮೈನಸ್ 9x ಮೈನಸ್ 12. ಸಪೋಸ್ ಅವ್ರು ಕೊಡ್ಬೇಕಾದ್ರೆ ನಿಮಗೆ 12 ಮೈನಸ್ 9x ಮೈನಸ್ ಎಕ್ಸ್ ಸ್ಕ್ವೇರ್ಡ್ ಆ ಕಡೆ ಎಕ್ಸ್ ಕ್ಯೂಬ್ ಅಂತೆಲ್ಲ ಕೊಟ್ಟಿದ್ರೆ, ಯು ಶುಡ್ ಅರೇಂಜ್ ಇಟ್ ಇನ್ ದಿ ಡಿಸೆಂಡಿಂಗ್ ಆರ್ಡರ್ ಆಫ್ ದಿ ಪವರ್ಸ್ ಆಫ್ ಎಕ್ಸ್. ಸೊ ಎಕ್ಸ್ ಕ್ಯೂಬ್ಡ್ ಮೈನಸ್ ಎಕ್ಸ್ ಸ್ಕ್ವೇರ್ಡ್ ಮೈನಸ್ 9x ಮೈನಸ್ 12 ಆರ್ಡರ್ನಲ್ಲಿ ಕರೆಕ್ಟ್ ಆಗಿದೆ. ಡಿವಿಸರ್ನು ಅದೇ ರೀತಿ ಆ ವೇರಿಯೇಬಲ್ಸ್ ಯಾವ ವೇರಿಯೇಬಲ್ ಇರುತ್ತೋ ಆ ವೇರಿಯೇಬಲ್ದು ಡಿಸೆಂಡಿಂಗ್ ಆರ್ಡರ್. ಇನ್ನು ವೇರಿಯೇಬಲ್ ಎಕ್ಸ್ ಇದೆ, ಎಕ್ಸ್ ಸ್ಕ್ವೇರ್ಡ್ ಪ್ಲಸ್ 3x ಪ್ಲಸ್ 3 ಅಂತಿದೆ. ಅದೇ ಥರ ಇದನ್ನು ಡಿಸೆಂಡಿಂಗ್ ಆರ್ಡರ್ನಲ್ಲಿ ಬರ್ಕೊಂಡು ಈ ಥರ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋಣ. ಇದಕ್ಕೇನು ತುಂಬ ಟರ್ಮ್ಸ್ ಇರೋದ್ರಿಂದ ಅಲ್ಲೆಲ್ಲ ಏನಾಗಿತ್ತು, ನಿಮಗೆ ಡಿವಿಡೆಂಡ್ ಅಲ್ಲಿ 3 ಟರ್ಮ್ ಇದ್ದು ಡಿವಿಸರ್ ಅಲ್ಲಿ ಒಂದೇ ಟರ್ಮ್ ಇದ್ರೆ ಕೋಶೆಂಟ್ ಅಲ್ಲೂ 3 ಟರ್ಮೇ ಬರ್ತಿತ್ತು. ಯಾಕಂದ್ರೆ ಪ್ರತಿ ಟರ್ಮ್ ಡಿವೈಡ್ ಮಾಡಿದಾಗ ಒಂದೊಂದು ಕೋಶೆಂಟ್ ಬರುತ್ತೆ. 3 ಟರ್ಮ್ ಆಫ್ ದಿ ಡಿವಿಡೆಂಡ್ ಡಿವೈಡ್ ಮಾಡಿದಾಗ 3 ಕೋಶೆಂಟ್ ಟರ್ಮ್ಸ್ ಬರುತ್ತೆ. ಇಲ್ಲೇನಾಗ್ತಾ ಇದೆ, ಡಿವಿಸರ್ ಅಲ್ಲಿ 3 ಟರ್ಮ್ ಇದೆ, ಡಿವಿಡೆಂಡ್ ಅಲ್ಲಿ 4 ಟರ್ಮ್ ಇದೆ, ಎಷ್ಟು ಬರುತ್ತೆ ಕೋಶೆಂಟ್ ಗೊತ್ತಿಲ್ಲ. ಸೊ ವಿ ಯೂಸ್ ದಿ ಪ್ರೊಸೀಜರ್ ಆಫ್ ಫೈಂಡಿಂಗ್ ಟ್ರಯಲ್ ಕೋಶೆಂಟ್ಸ್ ಟರ್ಮ್ ಬೈ ಟರ್ಮ್ ಅಂತ ಹೇಳ್ಬಿಟ್ಟು ಆ ಥರ ಮಾಡ್ತೀವಿ. ಸೊ ಹೇಗೆ ಮಾಡೋದು ಅಂತಂತ ನೋಡ್ಕೊಳ್ಳಿ ಇವಾಗ. ಸೊ ಫಸ್ಟು ಈ ಡಿವಿಡೆಂಡ್ ಯಾವುದನ್ನು ಭಾಗಿಸ್ಬೇಕೋ ಅದನ್ನ ಡಿವಿಡೆಂಡ್ ಅಂತೀವಿ. ಎಕ್ಸ್ ಕ್ಯೂಬ್ಡ್ ಮೈನಸ್ ಎಕ್ಸ್ ಸ್ಕ್ವೇರ್ಡ್ ಮೈನಸ್ 9x ಮೈನಸ್ 12 ಇದನ್ನ ಈ ಥರ ಬರ್ಕೊಂಡು, ಕೆಲವು ಪುಸ್ತಕದಲ್ಲಿ ಬ್ರಾಕೆಟ್ ಹಾಕಿ ಮಾಡ್ತಾರೆ. ನಾನು suggest to you this procedure which takes lesser space and also it helps you correctly bifurcate. ಅಂದ್ರೆ ಒಂದೊಂದನ್ನು ಸಪರೇಟ್ ಆಗಿ ಬರ್ಕೊಳ್ಳೋದು. ಇದು ಡಿವಿಡೆಂಡು ಬ್ರಾಕೆಟ್ ಅಲ್ಲಿ ಇರೋದು, ಡಿವಿಸರ್ನ ಹೊರಗಡೆ ಬರ್ಕೊಳ್ಳೋದು. ಎಕ್ಸ್ ಸ್ಕ್ವೇರ್ಡ್ ಪ್ಲಸ್ 3x ಪ್ಲಸ್ 3. ಸೊ ಇದು ನೋಡಿ, ಇದು ಡಿವಿಡೆಂಡ್. ಡಿವಿಡೆಂಡ್ ಅಂದ್ರೆ ಏನು, ದಟ್ ವಿಚ್ ಈಸ್ ಡಿವೈಡೆಡ್, that which is divided. Okay, ಇದೇನಿದು, this is divisor. divisor ಅಂದ್ರೆ ಏನು, that which divides. divides ಅಂತಂದ್ರೆ ಏನು, ಇಟ್ ಪರ್ಫಾರ್ಮ್ ದ ಆಪರೇಷನ್ ಆಫ್ ಡಿವಿಷನ್ ಅಂದ್ರೆ ಏನು, ನ್ಯೂಮರೇಟರ್ನ ಈಕ್ವಲ್ ಪಾರ್ಟ್ಸ್ಗೆ ಡಿವೈಡ್ ಮಾಡುತ್ತೆ ಅಂತ. ದಟ್ ವಿಚ್ ಡಿವೈಡ್ಸ್ ಅಂತ. ಯಾವುದು ಭಾಗಿಸುತ್ತೋ ಅದನ್ನ ಅದಕ್ಕೆ ಡಿವಿಸರ್ ಅಂತೀವಿ, ಯಾವುದನ್ನ ಭಾಗಿಸ್ತೀವೋ ಅದನ್ನ ಡಿವಿಡೆಂಡ್ ಅಂತೀವಿ. ಓಕೆ, ಈ ತರ ಬರ್ಕೊಂಡು ಯು ಹ್ಯಾವ್ ಟು ನೌ ಡೆವಲಪ್ ಅ ಮೆಥಡ್ ಯೂಸಿಂಗ್ ದಿ ಸೇಮ್ ಪ್ರೊಸೀಜರ್ ಆಫ್
ವಾಟ್ ಯು ಯೂಸ್ಡ್ ಇನ್ ದಿ ಅರ್ಲಿಯರ್ ಪ್ರಾಬ್ಲಮ್ಸ್. ಅಂದರೆ ಮುಂಚೆ ಈಗ ಒಂದೇ ಟರ್ಮಿಂದ ಹೆಂಗೆ ಮಾಡ್ತಿದ್ರು ಅದನ್ನೇ ಮಾಡ್ತಿದ್ವಿ. ಈಗ ಏನು ಮಾಡ್ತೀವಿ ಅಂತಂದರೆ, ಈಗ ಗುಣಾಕಾರದಲ್ಲಿ ಪ್ರತಿ ಟರ್ಮಿಂದನೂ ಹೇಗೆ ನಾವು ಭಾಗಿಸ್ತೀವೋ ಇಲ್ಲೇನು ಮಾಡ್ತೀವಿ ಅಂದರೆ, ಹೈಯೆಸ್ಟ್ ಪವರ್ ಆಫ್ ದಿ ಡಿವಿಸರಿಂದ ಹೈಯೆಸ್ಟ್ ಪವರ್ ಆಫ್ ಡಿವಿಡೆಂಡನ್ನ ಡಿವೈಡ್ ಮಾಡಿ ಬರೋ ಕೋಶಂಟನ್ನ ಟ್ರಯಲ್ ಕೋಶಂಟ್ ಟರ್ಮ್ ಅಂತ ಕರಿತೀವಿ. ಈಗ ನೋಡಿ ಇಲ್ಲಿ ಎಕ್ಸ್ ಕ್ಯೂಬ್ಡ್ ಅಂತ ಅನ್ನೋದೇನು, ದಿಸ್ ಈಸ್ ಎಕ್ಸ್ ಕ್ಯೂಬ್ ಅನ್ನೋದು ಹೈಯೆಸ್ಟ್ ಪವರ್ ಟರ್ಮ್ ಆಫ್ ಡಿವಿಡೆಂಡ್, ಹೈಯೆಸ್ಟ್ ಪವರ್ ಟರ್ಮ್ ಆಫ್ ಡಿವಿಡೆಂಡ್. ಇದನ್ನ ಡಿವೈಡ್ ಬೈ ಹೈಯೆಸ್ಟ್ ಪವರ್ ಆಫ್ ದಿ ಡಿವಿಸರ್. ಇದೇನಿದು ಹೈಯೆಸ್ಟ್ ಪವರ್ ಟರ್ಮ್, ಪವರ್ ಅಂತಂದ್ರೆ ಪವರ್ ಟರ್ಮ್ ಆಫ್ ಡಿವಿಸರ್. ಇದನ್ನ ಮಾಡಿದಾಗ ನನಗೆ ಎಕ್ಸ್ ಅಂತ ಬರುತ್ತೆ. ಇದು ಟ್ರಯಲ್ ಕೋಶೆಂಟ್ ಟರ್ಮ್, ಇದು ಟ್ರಯಲ್ ಕೋಶೆಂಟ್ ಟರ್ಮ್. ಸೊ ಇಲ್ಲಿ ಮೇಲ್ಗಡೆಗೆ ಫಸ್ಟ್ ಇದು ಟ್ರಯಲ್ ಕೋಶೆಂಟ್ ಏನ್ ಬಂತು, ಎಕ್ಸ್ ಕ್ಯೂಬ್ಡ್ ಬೈ ಎಕ್ಸ್ ಸ್ಕ್ವೇರ್ಡ್ ಅಂತ ಮಾಡಿದಾಗ ಈ ಟ್ರಯಲ್ ಕೋಶೆಂಟ್ ಟರ್ಮ್ ಎಕ್ಸ್ ಅಂತ ಬರ್ಕೊಂಡು, ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಬೇಕು, ದಿಸ್ ಈಸ್ ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಏನ್ ಮಾಡಬೇಕು, ಟ್ರಯಲ್ ಕೋಶೆಂಟ್ ಟರ್ಮ್ ಇಂಟು ಡಿವಿಸರ್, ಅಂದ್ರೆ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ಡ್ ಪ್ಲಸ್ 3x ಪ್ಲಸ್ 3 ಅಂತ ಮಾಡ್ಬಿಟ್ಟು ಏನ್ ಬರುತ್ತೆ, ಎಕ್ಸ್ ಕ್ಯೂಬ್ಡ್ ಪ್ಲಸ್ 3x ಸ್ಕ್ವೇರ್ಡ್ ಪ್ಲಸ್ 3x. ಮಲ್ಟಿಪ್ಲಿಕೇಶನ್ ಹೆಂಗ್ ಮಾಡ್ತೀವಿ, ಒಂದು ಟರ್ಮ್ ಇಂದ ಎಲ್ಲಾ ಟರ್ಮ್ನು ಮಲ್ಟಿಪ್ಲೈ ಮಾಡ್ತೀವಿ. ದಟ್ ಈಸ್ ಯೂಸಿಂಗ್ ಡಿಸ್ಟ್ರಿಬ್ಯೂಟಿವ್ ಲಾ ಅಂತ ಹೇಳ್ತೀವಿ. ಮಲ್ಟಿಪ್ಲಿಕೇಶನ್ ಯೂಸಿಂಗ್ ಡಿಸ್ಟ್ರಿಬ್ಯೂಟಿವ್ ಲಾ ಮಾಡ್ತೀವಿ. ಸೊ ಈ ಟರ್ಮ್ ಏನ್ ಬಂತು, ದಿಸ್ ಈಸ್ ಎ ವ್ಯಾಲ್ಯೂ ಯು ಗೆಟ್ ಬೈ ಮಲ್ಟಿಪ್ಲೈಯಿಂಗ್ ದಿ ಕೋಶೆಂಟ್ ಅಂಡ್ ದಿ ಡಿವಿಸರ್. ಇದನ್ನ ಇಲ್ಲಿ ಕೆಳಗಡೆಗೆ ಆ ಪವರ್ ಕೆಳಗೆ ಬರ್ಕೊಳ್ಳೋದು, ಬಿಕಾಸ್ ಯು ಕ್ಯಾನ್ ಸಬ್ಟ್ರಾಕ್ಟ್ ಅಂಡ್ ಆಡ್ ಓನ್ಲಿ ಲೈಕ್ ಟರ್ಮ್ಸ್. ಎಕ್ಸ್ ಕ್ಯೂಬ್ ಕೆಳಗಡೆಗೆ ಎಕ್ಸ್ ಕ್ಯೂಬ್ ಟರ್ಮ್ ಬರ್ಕೊಳ್ಳೋದು, ಯಾವುದು ಈ ನಾವು ಇದು ಮಾಡಿದ್ರಿಂದ ಬಂತಲ್ಲ ಅದನ್ನ, ಎಕ್ಸ್ ಕ್ಯೂಬ್ಡ್ ಪ್ಲಸ್ 3x ಸ್ಕ್ವೇರ್ಡ್ ಪ್ಲಸ್ 3x ಅಂತ ಬಂತು. ಸೊ ಇದು ನಾನು ಈ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರ್ಡ್ ಮೈನಸ್ 9x ಮೈನಸ್ 12ನ ಎಕ್ಸ್ ಸ್ಕ್ವೇರ್ಡ್ ಪ್ಲಸ್ 3x ಪ್ಲಸ್ 3 ಇಂದ ಡಿವೈಡ್ ಮಾಡಿದಾಗ ಬಂದಿದ್ದು ಕೋಶಂಟಿನ ಒನ್ ಟರ್ಮ್ ಮಾಡಿದ್ರಿಂದ ಇಷ್ಟು ಕಮ್ಮಿ ಆಯಿತು ಅಂತ. ಎಕ್ಸ್ ಕ್ಯೂಬ್ ಪ್ಲಸ್ 3x ಸ್ಕ್ವೇರ್ಡ್ ಪ್ಲಸ್ 3x ಅನ್ನೋದು ಡಿವಿಡೆಂಡ್ ಅಲ್ಲಿ ಅಷ್ಟು ಕಮ್ಮಿ ಆಯಿತು ಅಂತ. ಅಷ್ಟು ಕಮ್ಮಿ ಆಯಿತು ಅಂದ್ರೆ ಅರ್ಥ ಏನು, ಇದನ್ನ ನಾನು ಕಳಿಬೇಕು ಅಂತ ಹೇಳ್ಬಿಟ್ಟು. ಸೊ ಐ ಹ್ಯಾವ್ ಟು ಸಬ್ಟ್ರಾಕ್ಟ್ ದಿಸ್. ಸೊ ಥರ್ಡ್ ಸ್ಟೆಪ್ ಏನು, ಸಬ್ಟ್ರಾಕ್ಟ್ this from dividend. ಇದನ್ನು ಸಬ್ಟ್ರಾಕ್ಟ್ ಮಾಡೋದು. ಸೊ ಸಬ್ಟ್ರಾಕ್ಟ್ ಮಾಡ್ಬೇಕಾದ್ರೆ ಮೈನಸ್ ಆಗುತ್ತೆ. ಸೊ ಮೈನಸ್ ಇಂದ ಗುಣಿಸಿದಾಗ ಏನಾಗುತ್ತೆ ನೋಡಿ, ಮೈನಸ್ ಇಂಟು ಪ್ಲಸ್ ಇದು ಮೈನಸ್ ಆಗುತ್ತೆ, ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ಸೊ ಸಬ್ಟ್ರಾಕ್ಟ್ ಅಂತಂದ್ರೆ ಆಲ್ಜಿಬ್ರಾಯಿಕ್ ಟರ್ಮ್ಸ್ ಅಲ್ಲಿ ಯು ಮಲ್ಟಿಪ್ಲೈ ದಿ ಎಕ್ಸ್ಪ್ರೆಷನ್ ಬೈ ಮೈನಸ್ ಸೈನ್ ಅಂಡ್ ಆಡ್ ಅಂತ. ಸೊ ಸಬ್ಟ್ರಾಕ್ಷನ್ ಇನ್ ಆಲ್ಜಿಬ್ರಾ ಈಸ್ change the sign and add. That is the procedure of subtraction. So ಇಲ್ಲಿ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಕ್ಯೂಬ್ ಅಂತಂತಂದ್ರೆ ಆಡ್ ಮಾಡಿದಾಗ ಪ್ಲಸ್ ಮೈನಸ್ ಆಡ್ ಮಾಡಿದ್ರೆ 0. ಸೊ ಅದು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ಡ್ ಇದೆ, ಪ್ಲಸ್ 3x ಸ್ಕ್ವೇರ್ಡ್ ಕಳಿಬೇಕಾದ್ರೆ ಮೈನಸ್ 3x ಸ್ಕ್ವೇರ್ಡ್ ಆಗುತ್ತೆ. ಸೊ ಲೈಕ್ ಟರ್ಮ್ಸ್ ವಿತ್ ಸೇಮ್ ಸೈನ್ ಯು ಆಡ್ ಅಂಡ್ ರಿಟೈನ್ ದಿ ಸೈನ್. ಸೊ ಮೈನಸ್ ಎಕ್ಸ್ ಸ್ಕ್ವೇರ್ಡ್ ಮೈನಸ್ 3x ಸ್ಕ್ವೇರ್ಡ್ ಅಂತಂದ್ರೆ ಏನು, ಎಕ್ಸ್ ಸ್ಕ್ವೇರ್ಡ್ 3x ಸ್ಕ್ವೇರ್ಡ್ ನ ಆಡ್ ಮಾಡಿದ್ರೆ 4x ಸ್ಕ್ವೇರ್ಡ್ ಬರುತ್ತೆ. ಈ ಇಬ್ಬರದು ಏನ್ ಸೈನ್ ಇತ್ತೋ ಆ ಸೈನ್ ಅನ್ನು ಹಾಕೋದು. ಸೊ ಅವಾಗ ಅದು ಮೈನಸ್ 4x ಸ್ಕ್ವೇರ್ಡ್ ಆಗತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಏನಾಗಿದೆ, ಪ್ಲಸ್ ಇದ್ದಿದ್ದು ಮೈನಸ್ ಆಯ್ತು, ಮೈನಸ್ 3x ಆಯ್ತು, ಮೈನಸ್ 9x ಮೈನಸ್ 3x ಅಂದ್ರೆ ಎರಡು ಒಂದೇ ಸೈನ್ ಇದ್ರೆ ಆಡ್ ಮಾಡಿದಾಗ 9 3 12 x ಅಂತ ಆಯ್ತು. ಏನ್ ಮಾಡ್ತೀವಿ ನಾವು, ವಿ ಓನ್ಲಿ ಆಡ್ ಆರ್ ಸಬ್ಟ್ರಾಕ್ಟ್ ದಿ ನ್ಯೂಮರಿಕಲ್ ಕೋಎಫಿಷಿಯಂಟ್ಸ್ ಇನ್ ಆಲ್ಜಿಬ್ರಾ ಅಂಡ್ ರಿಟೈನ್ ದಿ ಸೇಮ್ ಆಲ್ಜಿಬ್ರಾಯಿಕ್ ವೇರಿಯಬಲ್ ವಿತ್ ಇಟ್ಸ್ ಪವರ್. ಸೊ ನೋಡಿ, ಎಕ್ಸ್ ಸ್ಕ್ವೇರ್ಡ್ ಲೈಕ್ ಟರ್ಮ್ ಅದನ್ನು ಕೂಡಿದ್ವಿ, ಎಕ್ಸ್ ಲೈಕ್ ಟರ್ಮ್ ಅದು ಕೂಡಿದ್ವಿ, 9 ಮೈನಸ್ 3 12, ಎರಡಕ್ಕೂ ಮೈನಸ್ ಏನಿರೋದ್ರಿಂದ ಮೈನಸ್ ಉಳಿಯುತ್ತೆ. ಸೊ ಈ ಮೇಲ್ಗಡೆ ಉಳಿದಿತ್ತಲ್ಲ, ಸೊ ಡಿವಿಡೆಂಡ್ ಅಲ್ಲಿ
ಫಸ್ಟ್ ಕೋಶೆಂಟ್ ಮಲ್ಟಿಪ್ಲಿಕೇಶನ್ ಇಂದ ಮಾಡಿದಾಗ ಇಷ್ಟು ವ್ಯಾಲ್ಯೂ ಈ ಡಿವಿಡೆಂಡ್ ಅಲ್ಲಿ ಕಮ್ಮಿ ಆಯ್ತು ಡಿವೈಡ್ ಮಾಡಿದ್ರಿಂದ ಅಂತ. ಈ ಉಳಿದಿದ್ದಕ್ಕೆ ವಾಪಸ್ ಈ -12 ಇದೆಯಲ್ಲ ಮತ್ತೆ ಮೇಲಿಂದ ಇಳಿಸ್ಕೊಳ್ಳೋದು. ಇಟ್ ಈಸ್ ವೆರಿ ಸಿಮಿಲರ್ ಟು ಡಿವಿಷನ್ ಆಫ್ ಡೆಸಿಮಲ್ ಟರ್ಮ್ಸ್ ಆರ್ ಲಾಂಗ್ ಡಿವಿಷನ್ ಅಂತ ನ್ಯೂಮೆರಿಕಲ್ ಅಲ್ಲಿ ಏನು ಮಾಡ್ತೀರಾ, ಸೇಮ್ ಪ್ರೊಸೀಜರ್ ವಿತ್ ಕೇರ್ಫುಲ್ ಪ್ರೊಸೀಜರ್ ಆಫ್ ಆಲ್ಜಿಬ್ರಾ. ಪ್ರೊಸೀಜರ್ ರಿಮೈನ್ಸ್ ದಿ ಸೇಮ್. ಸೊ ಈಗ ಯು ಗೆಟ್ ಎ ರೆಡ್ಯೂಸ್ಡ್ ಡಿವಿಡೆಂಡ್. ಈಗೇನಾಯ್ತು ಇವಾಗ, ಯು ಗೆಟ್ ಎ ರೆಡ್ಯೂಸ್ಡ್ ಡಿವಿಡೆಂಡ್. ಫಸ್ಟ್ ಟರ್ಮ್ ಆಫ್ ದಿ ಕೋಶೆಂಟ್ ಇಂದ ಈ x³ 3x² + 3x ಅಷ್ಟು ಕಮ್ಮಿ ಆಗಿ ಉಳಿದಿದ್ದು ಈಗ ರೆಡ್ಯೂಸ್ಡ್ ಡಿವಿಡೆಂಡ್ ಅಂತ. ಸೊ ಈ ಡಿವಿಡೆಂಡ್ನ ಮತ್ತೆ ಫಸ್ಟ್ ಹೇಗೆ ಮಾಡಿದ್ರು ಅದೇ ಥರನೇ ಮಾಡಬೇಕು. ಏನು ಮಾಡೋದು? ಸೊ ನೆಕ್ಸ್ಟ್ ಸ್ಟೆಪ್ಪು, ಸೊ ಯು ಟೇಕ್ -4x². ಇದೇನಿದು? highest power of reduced dividend of first step. ಇದರಲ್ಲೇನೋ ಒಂದೇ ಸ್ಟೆಪ್ಪಿಗೆ ಬರ್ಬೋದು, ಕೆಲವು ಲೆಕ್ಕದಲ್ಲಿ 2-3 ಸ್ಟೆಪ್ಗಳು 2-3 ರೆಡ್ಯೂಸ್ಡ್ ಡಿವಿಡೆಂಡ್ಸ್ ಬರುತ್ತೆ ಟರ್ಮ್ಸ್ ಜಾಸ್ತಿ ಇದ್ದಾಗ. ಅದು ನೆಕ್ಸ್ಟ್ ಲೆಕ್ಕದಲ್ಲಿ ತೋರಿಸ್ತೀನಿ. ಸೊ ಈಗ ರೆಡ್ಯೂಸ್ಡ್ ಡಿವಿಡೆಂಟ್ ಆಫ್ ಫಸ್ಟ್ ಸ್ಟೆಪ್ ಏನಿದು? -4x². ದಿಸ್ ಡಿವೈಡೆಡ್ ಬೈ ಡಿವಿಸರ್ದು ಹೈಯೆಸ್ಟ್ ಪವರ್ ಯಾವಾಗಲೂ ಒಂದೇ ಇರುತ್ತೆ ಅದ್ರದ್ದು, x². ದಿಸ್ ಈಸ್ ವಾಟ್? ಹೈಯೆಸ್ಟ್ ಪವರ್ ಆಫ್ ಡಿವಿಸರ್. ಇದು ಮಾಡಿದಾಗ ಯು ಗೆಟ್, ನೋಡಿ ಇಲ್ಲಿ ಮೈನಸ್ ಡಿವೈಡೆಡ್ ಬೈ ಪ್ಲಸ್ ಅಂದರೆ ಕೋಶೆಂಟಿಗೆ ಮೈನಸ್ ಬಂತು. 4 ಡಿವೈಡೆಡ್ ಬೈ 1 ಅಂದರೆ 4 ಬಂತು ನ್ಯೂಮೆರಿಕಲ್ ಕೋಶೆಂಟು. x² ಡಿವೈಡೆಡ್ ಬೈ x² ಅಂತಂದ್ರೆ ಏನು ಬರುತ್ತೆ? x⁴ 2 - 2 0 ಅಂತ ಬರುತ್ತೆ. ಸೊ x⁴ 0 ಅಂದರೆ 1. ಸೊ ಇದೇನು ಬಂತು? ಸೊ -4, ದಿಸ್ ಈಸ್ ಟ್ರಯಲ್ ಕೋಶೆಂಟ್ ಸೆಕೆಂಡ್ ಟರ್ಮ್. ಸೊ -4 ಈಸ್ second term of trial quotient. ಸೊ ಇಲ್ಲಿ ಮತ್ತೆ ಸೆಕೆಂಡ್ ಟರ್ಮ್ ಬರ್ಕೊಳ್ಳೋದು -4 ಅಂತ. ಓಕೆ, ಈಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡೋದು ಅಂದರೆ ಸೇಮ್ ಪ್ರೊಸೀಜರ್ನ ಸೆಕೆಂಡ್ ಕೋಶೆಂಟ್ ಇಂದ ಮಾಡೋದು. ಅಂದರೆ ಫಿಫ್ತ್ ಟ್ರಯಲ್ ಕೋಶೆಂಟ್ ಟರ್ಮ್ ಇಂಟು ಡಿವಿಸರ್. ಅದು ಸ್ಟೆಪ್ ನೆಕ್ಸ್ಟ್. ಕೋಶೆಂಟ್ ಕಂಡುಹಿಡಿಯೋದು, ಟ್ರಯಲ್ ಕೋಶೆಂಟ್ ಕಂಡುಹಿಡಿಯೋದು, ಡಿವಿಸರ್ ಇಂದ ಮಲ್ಟಿಪ್ಲೈ ಮಾಡೋದು. ಎಷ್ಟು? ಇದು -4 ಇಂಟು ಏನಿದೆ ಡಿವಿಸರು x² + 3x + 3, x² + 3x + 3. ಸೊ ಇದು ಫಸ್ಟ್ ಲೆಕ್ಕ ಆದ್ರಿಂದ ಇಲ್ಲೆಲ್ಲ ಬರಿತಾ ಇದ್ದೀನಿ. -4x² -12x -12 ಅಂತ ಬಂತು. ಇಲ್ಲಿ ಬರ್ಕೊಳ್ಳೋದು ಅದನ್ನ -4x² ಮೈನಸ್ ನೋಡಿ 12x -12 ಅಂತ ಬಂತು. ಏನ್ ಮಾಡ್ಬೇಕು ನಾವು? ಈ ಡಿವಿಡೆಂಡ್ ಅಲ್ಲಿ ಸೆಕೆಂಡ್ ಟರ್ಮ್ ಇಂದ ಮಲ್ಟಿಪ್ಲೈ ಮಾಡಿದಾಗ ಏನ್ ಬರುತ್ತೋ ಅಷ್ಟು ವ್ಯಾಲ್ಯೂ ಮತ್ತೆ ಕಮ್ಮಿ ಆಯ್ತು ಡಿವಿಡೆಂಡ್ ಅಲ್ಲಿ ಅಂತ ಹೇಳ್ಬಿಟ್ಟು. ಸೊ ಈಗ 6ನ್ನ 2ರಿಂದ ಭಾಗಿಸಿದ್ರೆ 2 3 6 ಅಂದ್ರೆ 3 ಕಮ್ಮಿ ಆಯ್ತು ಅಂದಂಗೆ. ಓಕೆ, ಸೊ ಈಗಲೂ ಏನು ಮಾಡ್ಬೇಕು ಇವಾಗ ನಾವು? ದಿಸ್ ಮಚ್ ಈಸ್ ರೆಡ್ಯೂಸ್ಡ್ ಅಂದರೆ ವಿ ಹ್ಯಾವ್ ಟು ಮಲ್ಟಿಪ್ಲೈ ಇಟ್ ಬೈ ಮೈನಸ್ ಸೈನ್. ಸೊ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ, ಇದು ಪ್ಲಸ್, ಇದು ಪ್ಲಸ್, ಇದು ಪ್ಲಸ್ ಆಗುತ್ತೆ. -× -+. ಈಗ ಕೂಡಿದ್ರೆ -4x² + 4x². -4 + 4 ಅಂದ್ರೆ ಏನಾಗುತ್ತೆ? ಇಟ್ ವಿಲ್ ಬಿ 0. ಸೊ ಇದು ಕ್ಯಾನ್ಸಲ್ ಆಗುತ್ತೆ. -12x + 12x ಕ್ಯಾನ್ಸಲ್ ಆಗುತ್ತೆ. -12 + 12 ಅದು ಕ್ಯಾನ್ಸಲ್ ಆಗುತ್ತೆ. ಸೊ ಅಲ್ಲಿಗೆ ಏನಾಯ್ತು? ಯು ಕೇಮ್ ಟು ಎ ಸಿಚುಯೇಷನ್ ವೇರ್ there is no more remainder or reduced dividend. So you get a situation where remainder is 0. Therefore division is complete and not only complete but
complete and exact division ಅಂದ್ರೆ there is no remainder, a remainder is 0. ಈ ತರ ಡಿವೈಡ್ ಮಾಡಿದಾಗ ಏನ್ ಬಂತೋ that quotient is the answer. That means if you divide x cube minus x squared minus 9x minus 12 ಇದನ್ನ if you divide it by x squared plus 3x plus 3, I get x minus 4 as the quotient. It is same as if I divide 12 by 4, the quotient is 3. 12 divided by 4, quotient is 3 ಅಂತ. ಯಾಕೆ ಎಕ್ಸಾಕ್ಟ್ ಡಿವಿಷನ್ ಆಗುತ್ತೆ. 4 3 12 ಅಂತ ನೋಡಿ. ಕೋಶೆಂಟ್ ಇಂಟು ಡಿವಿಸರ್ ಮಾಡಿದಾಗ ಡಿವಿಡೆಂಡ್ ಬಂತು, 4 3 12 ಬಂತು. ಅದೇ ತರನೇ ಎಕ್ಸ್ ಮೈನಸ್ 4 ಅನ್ನೋದು ಕೋಶೆಂಟ್ ಬಂತು. ದೇರ್ ಫೋರ್ ಆನ್ಸರ್ ಈಸ್ ಕೋಶೆಂಟ್ ಈಕ್ವಲ್ಸ್ ಎಕ್ಸ್ ಮೈನಸ್ 4 ಅಂತ. ಮೊದಲಿಂದನೇ ನೀವು ಯು ಶುಡ್ ಲರ್ನ್ ಟು ಚೆಕ್ ಯುವರ್ ಆನ್ಸರ್. ಯಾವಾಗ್ಲೂ ಡಿವಿಷನ್ ಮಾಡಿದಾಗ ಕೋಶೆಂಟ್ ಬರುತ್ತೆ, ಅದ್ರದ್ದು ಇನ್ವರ್ಸ್ ಆಪರೇಷನ್ ಏನ್ ಮಾಡಬೇಕು, ಕೋಶೆಂಟ್ ಇಂಟು ಡಿವಿಸರ್ ಮಾಡಿದ್ರೆ ಡಿವಿಡೆಂಡ್ ಬರಬೇಕು. ಚೆಕ್ ಏನು, ಡಿವಿಡೆಂಡ್ ಈಕ್ವಲ್ಸ್ ಕೋಶೆಂಟ್ ಇಂಟು ಡಿವಿಸರ್ ಈಕ್ವಲ್ಸ್ ಡಿವಿಡೆಂಡ್ ಬರುತ್ತಾ ಅಂತ ಚೆಕ್ ಮಾಡ್ಬೇಕೀಗ. ಓಕೆ, ಸೊ ಕೋಶೆಂಟ್ ಏನು, ಎಕ್ಸ್ ಮೈನಸ್ 4. ಡಿವಿಡೆಂಡ್ ಏನು, ಸಾರಿ ಡಿವಿಸರ್ ಏನು, ಎಕ್ಸ್ ಸ್ಕ್ವೇರ್ಡ್ ಪ್ಲಸ್ 3x ಪ್ಲಸ್ 3. ಎಕ್ಸ್ ಸ್ಕ್ವೇರ್ಡ್ ಪ್ಲಸ್ 3x ಪ್ಲಸ್ 3. ಈಗ ನೋಡಿ, ಟರ್ಮ್ ಬೈ ಟರ್ಮ್ ಯು ಮಲ್ಟಿಪ್ಲೈ. ವೆನ್ ಯು ಹ್ಯಾವ್ 2 algebraic expressions which have to be multiplied, you use that expression which has lesser number of terms to multiply all the terms of the other thing. multiplicand ಅಂತಂಗೆ, divisor dividend ಅಂದಂಗೆ multiplicand ಆಗಿ x minus 4 ನ ಉಪಯೋಗಿಸ್ಕೊಂಡ್ರೆ, ಫಸ್ಟ್ x ಇಂದ you multiply all the terms of this x squared 3x 3 x ಇಂದ multiply ಮಾಡಿದ್ರೆ x into x squared x cube, x into 3x ಅಂದ್ರೆ plus into plus plus 1 into 3 3, x into x x squared ಆಯ್ತು. ಹಾಗೆ ಪ್ಲಸ್ ಇಂಟು ಪ್ಲಸ್ ಅದು ಪ್ಲಸ್ ಆಯ್ತು, 1 into 3 3, x into x to the power of 0 ಅಂದ್ರೆ x ಆಯ್ತು. ಸೊ ದಿಸ್ ಈಸ್ ಮಲ್ಟಿಪ್ಲಿಕೇಶನ್ ಬೈ x ಆಯ್ತು, ಮಲ್ಟಿಪ್ಲಿಕೇಶನ್ ಬೈ x ಆಯ್ತು. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಬೈ -4 ಮಾಡಬೇಕು. ಸೊ -4 ಇರೋದ್ರಿಂದ ಪ್ರತಿ ಸಲ ಸೈನ್ ಇಂದನೂ ಮಲ್ಟಿಪ್ಲೈ ಮಾಡಬೇಕು. ಸೊ ಮೈನಸ್ ಇಂಟು ಪ್ಲಸ್ ಎಕ್ಸ್ ಸ್ಕ್ವೇರ್ಡ್ ಮಾಡ್ಬೇಕಾದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಬರುತ್ತೆ. ಇದು ಎಕ್ಸ್ ಸ್ಕ್ವೇರ್ಡ್ ಟರ್ಮ್ ಆದ್ರಿಂದ ಎಕ್ಸ್ ಸ್ಕ್ವೇರ್ಡ್ ಕೆಳಗೆ ಬರ್ಕೊಳ್ಳಿ. ಮೈನಸ್ ಇಂಟು ಪ್ಲಸ್ ಮೈನಸ್ 4 into 1 4 ಎಕ್ಸ್ ಸ್ಕ್ವೇರ್ಡ್. ಸೊ ಈ ಎಕ್ಸ್ ಸ್ಕ್ವೇರ್ಡ್ ಕೆಳಗೆ ಎಕ್ಸ್ ಸ್ಕ್ವೇರ್ಡ್ ಬರ್ಕೋಬೇಕು, ಯಾಕಂದ್ರೆ ಕೂಡ್ಬೇಕಾದ್ರೆ ಕಳಿಬೇಕಾದ್ರೆ ನಮಗೆ ಲೈಕ್ ಟರ್ಮ್ಸ್ ಮಾತ್ರ ಇರಬೇಕು. ಸೊ ಹಾಗೇನೆ ನೆಕ್ಸ್ಟ್ 3x ನ 4 ಇಂದ ಮಲ್ಟಿಪ್ಲೈ ಮಾಡೋದು, ಮೈನಸ್ ಇಂಟು ಪ್ಲಸ್ ಮೈನಸ್ 4 into 3 12 ಇಂಟು ಎಕ್ಸ್ ಆಯ್ತು. ಈಗ ಬರೀ ಅಂಕೆಗಳಿದೆ, ಮೈನಸ್ ಇಂಟು ಪ್ಲಸ್ ಮೈನಸ್ 4 into 3 12. ಸೊ ಈಗ ದಿಸ್ ಈಸ್ ಮಲ್ಟಿಪ್ಲಿಕೇಶನ್ ಬೈ -4 ಆಯ್ತು. ಈಗ ಏನ್ ಮಾಡಬೇಕು, ಆಡ್. ದಿಸ್ ಈಸ್ ದಿ ಪ್ರೊಸೀಜರ್ ಆಫ್ ಮಲ್ಟಿಪ್ಲಿಕೇಶನ್. ಸೊ ಯಾವಾಗಲೂ ತಿಳ್ಕೊಳ್ಳಿ, ಡಿವಿಷನ್ ಪ್ರಾಬ್ಲಮ್ ನ ಕಂಪ್ಲೀಟ್ ಮಾಡಿ ಚೆಕ್ ಮಾಡಿದ್ರೆ ಯು ವಿಲ್ ಲರ್ನ್ ಆಲ್ ದಿ ಆಪರೇಷನ್ಸ್, all algebraic operations on algebraic terms. ಸೊ ಡಿವಿಷನ್ ಪ್ರಾಬ್ಲಮ್ಸ್ ನ ತುಂಬಾ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆ ಸ್ಕಿಲ್ಸ್ ಬರುತ್ತೆ. ಈಗ ಕೂಡಿ, ಇಲ್ಲಿ ಎಕ್ಸ್ ಕ್ಯೂಬ್ ಕೂಡ್ಬೇಕಾದ್ರೆ +3 - 4 ಅದನ್ನ ಮಾಡಬೇಕು. ಸೊ +3 - 4 ಅಂದ್ರೆ ಏನು, ಯಾವಾಗ್ಲೂ ಕೂಡ್ಬೇಕಾದ್ರೆ ಇಫ್ ದಿ ಸೈನ್ಸ್ ಆರ್ ಡಿಫರೆಂಟ್ ಯು ಪರ್ಫಾರ್ಮ್ ಎ ಸಬ್ಟ್ರಾಕ್ಷನ್ ಆಪರೇಷನ್. ಸಬ್ಟ್ರಾಕ್ಟ್ ಫ್ರಮ್ ಸ್ಮಾಲರ್ number from the larger number. So 3 4 1 plus 1 minus ಇದ್ದಾಗ 4 - 3 1. ಯಾವುದಕ್ಕೆ ಸೈನ್ ಯಾವ ನಂಬರ್ ಜಾಸ್ತಿ ಇರುತ್ತೋ ಅದ್ರ ಸೈನ್ ಏನಿರುತ್ತೋ ಇಲ್ಲಿ ತಂದು ಹಾಕಿ. ಸೊ ಅವಾಗ ಯು ಹ್ಯಾವ್ ಡನ್ ದಿ ಆಪರೇಷನ್ ಆಫ್ ಸಬ್ಟ್ರಾಕ್ಷನ್ ಆಫ್ ದಿ ನಂಬರ್ಸ್. ಓಕೆ, ಸೊ +3 - 4 ಅಂದ್ರೆ 4 3 ಕಳೆಯೋದು, ಯಾವುದಕ್ಕೆ ಸೈನ್ ಜಾಸ್ತಿ ಇರುತ್ತೋ ಅದನ್ನ ಹಾಕೋದು. ನೆಕ್ಸ್ಟ್ ಇಲ್ಲೂ ಅಷ್ಟೇ. ಸೊ ದಿಸ್ ಈಸ್ -1. The final coefficient after subtraction for x squared term is -1.
ಸೊ ಐ ಗೆಟ್ x to the power of 2, that is x squared ಅಂತ ಬಂತು, -1 x squared. ನೆಕ್ಸ್ಟು ಇಲ್ಲಿ 3 ಇದೆ, -12 ಇದೆ. ಸೊ ಹಾಗಾಗಿ ಮತ್ತೆ ಒಂದಕ್ಕೆ ಪ್ಲಸ್ ಒಂದಕ್ಕೆ ಮೈನಸ್ ಇದ್ರೆ ದೊಡ್ಡದ್ರಲ್ಲಿ ಚಿಕ್ಕದು ಕಳೀತು. 12ರಲ್ಲಿ 3 ಹೋದ್ರೆ 9. ದೊಡ್ಡದಕ್ಕೆ ಸೈನ್ ಏನಿದೆ ಮೈನಸ್, ಟರ್ಮ್ ಯಾವುದು ಎಕ್ಸ್. ಹಾಗೆ ಸೊ ಇದು -12. ಕೆಲವು ಸತಿ ಹುಡುಗರು ಅಭ್ಯಾಸ ಏನಾಗ್ಬಿಟ್ಟಿರುತ್ತೆ, ಕೆಳಗಡೆ ಬರ್ಕೊಂಡ ತಕ್ಷಣ ಅದು ಮೈನಸ್ಸು ಅಂತ ಸೈನ್ ಚೇಂಜ್ ಮಾಡಿಬಿಟ್ಟು ಪ್ಲಸ್ ಅಂತ ಬರ್ಬಿಡ್ತಾರೆ. ಕೇರ್ಫುಲ್ ಆಗಿರ್ಬೇಕು. ಕೂಡ್ತಾ ಇದ್ದೀರಾ ಇವಾಗ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾದ್ರೆ ಕೂಡ್ಬೇಕು. ಈಗ ನೋಡಿ ಇಲ್ಲಿ ಎಕ್ಸ್ ಸ್ಕ್ವೇರ್ಡ್ ಮೈನಸ್ ಎಕ್ಸ್ ಕ್ಯೂಬ್ಡ್, ಇದು ಫಸ್ಟ್ ಟರ್ಮ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರ್ಡ್ ಮೈನಸ್ 9x ಮೈನಸ್ 12. ನೋಡಿ ಅದೇ ಟರ್ಮ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರ್ಡ್ ಮೈನಸ್ 9x minus 12. So this is actually what you have got is the dividend. Therefore, correct. That means your quotient is correct. Okay. So this is the way you should start learning how to divide one algebraic expression by another algebraic expression. Now let us try to do a slightly larger problem, and then let us see how procedure remains the same. Okay. Procedure remains the same. So ಲೆಕ್ಕನ ನೀವು ಮಾಡಿ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ಆಮೇಲೆ ರಿಫ್ಲೆಕ್ಸ್ ತರ ಬರುತ್ತೆ. ಅದೇ ಬಹಳ ಇಂಪಾರ್ಟೆಂಟ್ ಲೆಕ್ಕದಲ್ಲಿ. ಲೆಕ್ಕ ಮಾಡಿ ಮಾಡಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಸೊ ಪ್ರಾಬ್ಲಮ್ ಈಸ್ divide x to the power of 5 minus 4x to the power of 4 plus 3x cube plus 3x squared minus 3x plus 2. ಎಷ್ಟು ಟರ್ಮ್ ಇದೆ ನೋಡಿ, 1 2 3 4 5 6 ಟರ್ಮ್ ಡಿವಿಡೆಂಡ್ ಅಲ್ಲಿ ಇದೆ. ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ಡ್ ಮೈನಸ್ ಎಕ್ಸ್ ಮೈನಸ್ 2, 3 ಟರ್ಮ್ ಇದೆ. ಸೊ ಈ 6 ಟರ್ಮ್ ಎಕ್ಸ್ಪ್ರೆಷನ್ ಅನ್ನ 3 ಟರ್ಮ್ ಎಕ್ಸ್ಪ್ರೆಷನ್ ಇಂದ ಡಿವೈಡ್ ಮಾಡಬೇಕು. ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ನೋಡಿ 4 ಟರ್ಮ್ ಡಿವಿಡೆಂಡ್ಗಿತ್ತು, 3 ಟರ್ಮ್ ಡಿವಿಸರ್ಗಿತ್ತು, ಕೋಶೆಂಟ್ ಅಲ್ಲಿ 2 ಟರ್ಮ್ ಬಂದಿದೆ. ಓಕೆ, ಸೊ ವಿ ಶುಡ್ ಜಸ್ಟ್ ಕೇರ್ಫುಲಿ try to do how much. It's not general. ಎಷ್ಟು ಬರುತ್ತೆ ನೋಡೋಣ ನಾವು. Always the number of terms depends on the highest power in the dividend and highest power in the divisor. Okay, so this problem will help you understand when have we completed the division. ಒಂದೇ ಸ್ಟೆಪ್ ಪ್ರೊಡ್ಯೂಸ್ ಡಿವಿಡೆಂಡ್ ಆಗಲ್ಲ ಅನ್ನೋದು ಗೊತ್ತಾಗತ್ತೆ ಇವಾಗ. ಓಕೆ, ಸೊ ಈಗ ಹೇಗೆ ಬರ್ಕೊಳ್ಳೋದು ನಾವು, ಫಸ್ಟ್ ಮಧ್ಯದಲ್ಲಿ ಡಿವಿಡೆಂಡ್ ಬರ್ಕೊಳ್ಳೋದು. ಎಕ್ಸ್ ಟು ದಿ ಪವರ್ ಆಫ್ 5 ಮೈನಸ್ 4x ಟು ದಿ ಪವರ್ ಆಫ್ 4 ಪ್ಲಸ್ 3x ಕ್ಯೂಬ್ಡ್ ಪ್ಲಸ್ 3x ಸ್ಕ್ವೇರ್ಡ್ ಮೈನಸ್ 3x ಪ್ಲಸ್ 2. ಇದು ಡಿವಿಡೆಂಡ್. ಸೊ ಈಗ ನಾನು ಇದನ್ನ ಬರಿತಾ ಹೋಗೋದಿಲ್ಲ ಜಾಸ್ತಿ, ಬಿಕಾಸ್ ಯು ಆರ್ ನೌ ಯು ಆಲ್ರೆಡಿ ಹ್ಯಾವ್ ಅಂಡರ್ಸ್ಟುಡ್ ವಾಟ್ ವಿ ಆರ್ ಡೂಯಿಂಗ್. ಓಕೆ, ಸೊ ಬರೆದು ನೆಕ್ಸ್ಟ್ ಏನ್ ಮಾಡ್ತೀವಿ, ಈ ತರ ವಿ ವಿಲ್ ಪುಟ್ ಎ ಫ್ರೇಮ್ ಫಾರ್ ದಿಸ್. ಓಕೆ, ನಾವು ವಿ ವಿಲ್ ರೈಟ್ ದಿ ಡಿವಿಸರ್ ಹಿಯರ್, ಎಕ್ಸ್ ಸ್ಕ್ವೇರ್ಡ್ ಮೈನಸ್ ಎಕ್ಸ್ ಮೈನಸ್ 2. ಇದು ಡಿವಿಸರ್, ಇದು ಡಿವಿಡೆಂಡ್. ಓಕೆ, ಸೊ ಹೇಗೆ ಶುರು ಮಾಡ್ತೀವಿ ಯಾವಾಗಲೂ, ವಿ ವಿಲ್ ಆಲ್ವೇಸ್ ಸ್ಟಾರ್ಟ್ ವಿತ್ ಫೈಂಡಿಂಗ್ ಟ್ರಯಲ್ ಕೋಶೆಂಟ್ಸ್. ಸೊ ನೆಕ್ಸ್ಟ್ ಲೆಕ್ಕದಿಂದ ನೀವು ಇಷ್ಟು ಮಾಡಿದ್ರೆ ಆಯ್ತು, ಟ್ರಯಲ್ ಕೋಶೆಂಟ್ ಟರ್ಮ್ಸ್ ಇದನ್ನ ಕಂಡುಹಿಡಿಯೋದಿಲ್ಲ. ಓಕೆ, ಸೊ ಫಸ್ಟ್ ಏನ್ ಮಾಡಬೇಕು, ಹೈಯೆಸ್ಟ್ ಪವರ್ ಆಫ್ ಡಿವಿಡೆಂಡ್ ಡಿವೈಡೆಡ್ ಬೈ ಹೈಯೆಸ್ಟ್ ಪವರ್ ಆಫ್ ಡಿವಿಸರ್. ಡಿವಿಡೆಂಡ್ ನ ಹೈಯೆಸ್ಟ್ ಪವರ್ ಟರ್ಮ್ ಇಂದ ಡಿವಿಸರಿನ ಹೈಯೆಸ್ಟ್ ಪವರ್ ಟರ್ಮ್ ಡಿವೈಡ್ ಮಾಡೋದು. ಇಲ್ಲಿ ನೋಡಿ, ಇಲ್ಲೂ ದಿ ಡಿವಿಡೆಂಡ್ ಎಕ್ಸ್ಪ್ರೆಷನ್ ಈಸ್ ಅರೇಂಜ್ಡ್ ಇನ್ ದಿ ಡಿಸೆಂಡಿಂಗ್ ಆರ್ಡರ್ ಆಫ್ ಪವರ್ಸ್ ಆಫ್ ದಿ ವೇರಿಯಬಲ್. ಡಿಸೆಂಡಿಂಗ್ ಅಂದ್ರೆ
ಇಳಿಸ್ಕೊಂಡು ಬರೋದು. 5 ಹೈಯೆಸ್ಟ್, 5ಕ್ಕಿಂತ ಕಮ್ಮಿ 4, 4ಕ್ಕಿಂತ ಕಮ್ಮಿ 3, 3ಕ್ಕಿಂತ ಕಮ್ಮಿ 2, 2ಕ್ಕಿಂತ ಕಮ್ಮಿ 1. ಸೊ 5ರಿಂದ 4, 3, 2, 1 ಅಂತ ಇಳ್ಕೊಂಡು ಬರ್ತಾ ಇದೆ. ಡಿಸೆಂಡಿಂಗ್ ಆರ್ಡರ್ ಅಂದರೆ ಪವರ್ ಟರ್ಮ್ಸ್ನ ಇಳಿಸ್ಕೊಂಡು ಬರೋದು. ಅದೇ ಥರನೇ ಇಲ್ಲೂ ನಾವು ಡಿಸೆಂಡಿಂಗ್ ಆರ್ಡರ್ ಆಫ್ ಪವರ್ ಥರ ಬರ್ದಿದ್ದೀವಿ. ಏನು ನಾನು ಬರ್ದಿದ್ದು ಸರಿ ಇದೆ. x² ಮೈನಸ್ x ಮೈನಸ್ 2 ಇದು ಏನೋ ತಪ್ಪು ಬರ್ದಿದ್ದೀನಲ್ಲ ಅಂದ್ಕೊಂಡೆ. ದಿಸ್ ಈಸ್ ಓಕೆ. ಸೊ ಈಗ x⁵ by x² ಮಾಡಿದ್ರೆ ಏನಾಗುತ್ತೆ? x⁵ ಮೈನಸ್ 2 ಈಸ್ x³ ಅನ್ನೋದು ಫಸ್ಟ್ ಟರ್ಮ್ ಆಫ್ ಟ್ರಯಲ್ ಕೋಶೆಂಟ್. ಸೊ ಇದನ್ನ ಏನ್ ಮಾಡೋದು? ಇಲ್ಲಿ ಬರ್ಕೊಳ್ಳೋದು x³ ಅಂತ. ಈಗೇನ್ ಮಾಡೋದು? ಮೈಂಡ್ ಅಲ್ಲಿ ಇದರಿಂದ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಐ ವಿಲ್ ಮಲ್ಟಿಪ್ಲೈ x² ಮೈನಸ್ x ಮೈನಸ್ 2 ಬೈ ದಿ ಟ್ರಯಲ್ ಕೋಶೆಂಟ್ ಅಂತ ಇಲ್ಲೇನೆ ಗುಣಿಸ್ಕೊಳ್ಳೋ ಬರಬೇಕು. ಸೊ x³ ಒಂದೇ ಟರ್ಮ್ ಇರುತ್ತೆ, ಇಲ್ಲಿ 3 ಟರ್ಮನ್ನು ಗುಣಿಸೋದು. ಸೊ x³ ಇಂಟು x² ಮಾಡಬೇಕು. ಏನೇನು ಮಾಡಬೇಕು? ಪ್ಲಸ್ ಇಂಟು ಪ್ಲಸ್ ಪ್ಲಸ್. x³ ಇಂಟು x² ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ? ಇಂಡೆಕ್ಸ್ ಏನಾಗುತ್ತೆ? ಮಲ್ಟಿಪ್ಲೈ ಮಾಡಿದಾಗ ದೇ ಆ್ಯಡ್. ಸೊ ಇಲ್ಲಿ ಇಂಡೆಕ್ಸ್ 3 ಇದೆ, ಇಲ್ಲಿ ಇಂಡೆಕ್ಸ್ 2 ಇದೆ, ಬೇಸ್ x ಇದೆ. x³ ಇಂಟು x² ಮಾಡಿದಾಗ ಸೇಮ್ ಬೇಸ್ ಆಗಿದ್ರಿಂದ 3 and 2 ಗೆಟ್ ಆ್ಯಡೆಡ್, ದೇ ಬಿಕಮ್ 3 + 2 5. ಸೊ ಮಲ್ಟಿಪ್ಲಿಕೇಶನ್ ಅಲ್ಲಿ ಇಂಡೆಕ್ಸ್ ಆ್ಯಡ್ ಆಗುತ್ತೆ, ಡಿವಿಷನ್ ಅಲ್ಲಿ ನ್ಯೂಮರೇಟರ್ ಇಂಡೆಕ್ಸ್ ಇಂದ ಡಿನಾಮಿನೇಟರ್ ಇಂಡೆಕ್ಸ್ನ ಕಳಿತೀರಿ. ಸೊ ರಿವರ್ಸ್ ಆಪರೇಷನ್ ಇದು, ಇನ್ವರ್ಸ್ ಆಪರೇಷನ್. ಸೊ ಇಲ್ಲಿ x³ ಇಂಟು x² ಅಂದರೆ x⁵ ಬರುತ್ತೆ, x⁵ ಕೆಳಗೆ ಬರ್ಕೊಳ್ಳೋದು. ಸೊ x³ ಇಂಟು x² ಪ್ಲಸ್ ಇಂಟು ಪ್ಲಸ್ ಪ್ಲಸ್ x³ ಇಂಟು x² x⁵. ಸೊ ಅಂದರೆ ದಿಸ್ ಈಸ್ ದಿ ಅಮೌಂಟ್ ವಿಚ್ ಈಸ್ ಗೆಟಿಂಗ್ ರೆಡ್ಯೂಸ್ಡ್ ಫ್ರಮ್ ದಿ ಡಿವಿಡೆಂಡ್ ಟು ಪ್ರೊಡ್ಯೂಸ್ ದಿ ನ್ಯೂ ರೆಡ್ಯೂಸ್ಡ್ ಡಿವಿಡೆಂಡ್. ಆ ಪ್ರೊಸೀಜರ್ ಮಾಡ್ತಾ ಇದ್ದೀವಿ ಈಗ. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್ x³ ಇಂಟು x 3 + 1 x⁴. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್ x³ ಇಂಟು 2 ಅಂತಿದೆ, ಅಂದರೆ 1 ಇಂಟು 2 2, x³ ಇಂಟು x⁴ ಥರ ಲೆಕ್ಕ ಅದು. ಸೊ x³ ಅಂತ ಬರುತ್ತೆ. ಓಕೆ, ಇಲ್ಲಿ x³ ಇಂದ ಮಲ್ಟಿಪ್ಲೈ ಮಾಡೋಕ್ಕೆ ಎಕ್ಸೇ ಇಲ್ಲ ಅನ್ಕೋಬಾರ್ದು, ಎಕ್ಸ್ ಇರುತ್ತೆ, x⁴ ಅಂತ. ಸೊ x³ ಇಂಟು x⁴ ಅಂದರೆ 3 + 0 3 ಆ ಥರ. ಈಗೇನು ಮಾಡ್ಬೇಕು ಇವಾಗ? ದಿಸ್ ಹ್ಯಾಸ್ ಟು ಬಿ ಸಬ್ಟ್ರಾಕ್ಟೆಡ್. ಸೊ ಸಬ್ಟ್ರಾಕ್ಟ್ ಆಗಬೇಕು ಅಂತಂದ್ರೆ ಏನು ಮಾಡೋದು? ಇಲ್ಲಿ ಕೆಳಗಡೆಗೆ ಸೈನನ್ನು ಚೇಂಜ್ ಮಾಡಿ ಬರ್ಕೊಳ್ಳೋದು. ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ, ಇಲ್ಲಿ ಪ್ಲಸ್ ಆಗುತ್ತೆ. ಸೊ ಕೆಳಗಡೆ ಬರ್ಕೊಂಡಿರೋ ಸೈನನ್ನು ಜ್ಞಾಪಕ ಇಟ್ಕೊಳ್ಳೋದು ಮೈಂಡಲ್ಲಿ. ಓಕೆ, ಸೊ x⁵ ಪ್ಲಸ್ ಮೈನಸ್ ಸೇಮ್ ಕೋಶೆಂಟ್ ಇರುತ್ತೆ. ಯಾವಾಗಲೂ ನಾವು ಮಾಡ್ಬೇಕಾದ್ರೆ ಈ ಫಸ್ಟ್ ಟರ್ಮ್ ಯಾವಾಗಲೂ ಕ್ಯಾನ್ಸಲ್ ಆಗುತ್ತೆ. ಸೊ ಯು ಆರ್ ರಿಡ್ಯೂಸಿಂಗ್ ದಿ ಪವರ್ನ. ಸೊ ರಿಡ್ಯೂಸ್ಡ್ ಡಿವಿಡೆಂಡಲ್ಲಿ ಯಾವಾಗಲೂ ಪವರು ಕಮ್ಮಿ ಆಗುತ್ತೆ, ಎಕ್ಸ್ ಪವರು. ಈಗ ನೋಡಿ, ಇಲ್ಲಿ ಮೇಲ್ಗಡೆ ಟರ್ಮು -4, ಕೆಳಗಡೆ ಟರ್ಮು +1 ಆಯಿತು. ಸೊ ಮೈನಸ್ಸು ಪ್ಲಸ್ಸು ಇದ್ದಾಗ ಏನಾಗುತ್ತೆ? ಲಾರ್ಜರ್ ನಂಬರಲ್ಲಿ ಸ್ಮಾಲರ್ ನಂಬರ್ನ ಕಳಿಬೇಕು. 4ರಲ್ಲಿ 1 ಹೋದರೆ 3. ಲಾರ್ಜರ್ ನಂಬರ್ ಸೈನ್ ಯಾವುದು? 4 ಲಾರ್ಜರ್ ನಂಬರು, ಅದ್ರ ಸೈನ್ ಮೈನಸ್ಸು, ಅದರಿಂದ ಮೈನಸ್ ಹಾಕೋದು. -3 x⁴. ಇಲ್ಲಿ ನೆಕ್ಸ್ಟ್ ಇಲ್ಲಿ +3 x³ ಇದೆ, ಈ ಮೈನಸ್ ಇದ್ದಿದ್ದು ಕಳಿಬೇಕಾದ್ರೆ ಪ್ಲಸ್ ಆಗಿದೆ. ಸೊ ಎರಡು ಒಂದೇ ಇದ್ದಾಗ ಆ್ಯಡ್ ಮಾಡೋದು. ಎರಡು ಒಂದೇ ಸೈನ್ ಇದ್ರೆ ಪ್ಲಸ್ ಆರ ಇರಲಿ ಮೈನಸ್ ಆರ ಇರಲಿ ಆ್ಯಡ್ ಮಾಡೋದು. 3 2 5. ಸೊ 2ರ ಹಿಂದೆನೂ ಯಾವ ಸೈನ್ ಇದೆ? ಪ್ಲಸ್ ಇದೆ, ಸೊ ಪ್ಲಸ್ ಹಾಕೋದು. 3 2 5 ಯಾವ ಟರ್ಮ್ದು? x³ ಹಾಕ್ಬಿಟ್ಟು ನೆಕ್ಸ್ಟ್ ಈ ಟರ್ಮ್ಸ್ನ ಇಳಿಸ್ಕೊಳ್ಳೋದು. 3x² - 3x + 2 ಅಂತ. ಆ್ಯಕ್ಚುಲಿ ಬೇಕು ಅಂತಂದ್ರೆ ಇಲ್ಲಿ ನೋಡಿ, ನೆಕ್ಸ್ಟ್ ಟರ್ಮ್ ನಾವು ಡಿವೈಡ್ ಮಾಡಿದಾಗ x⁴ ನ x² ಇಂದ ಡಿವೈಡ್ ಮಾಡಿದ್ರೆ x² ಬರುತ್ತೆ. ಸೊ ನೆಕ್ಸ್ಟ್ ನಾನು ಮಲ್ಟಿಪ್ಲೈ ಮಾಡಿದಾಗ x² x⁴ ಇದು x³ ಆಗುತ್ತೆ, ಮತ್ತೆ x² ಅಷ್ಟೇ ಬರುತ್ತೆ ಅಂತ ನಮಗೆ ಚೆನ್ನಾಗಿ ಅಭ್ಯಾಸ ಗೊತ್ತಾದರೆ ಈ -3x + 2ನ ಆಮೇಲೆ ಇಳಿಸ್ಕೋಬೋದು. ಓಕೆ, ಯಾಕೆಂದರೆ ಅವಾಗ ಯು ವಿಲ್ ಸೇವ್ ಟೈಮ್. ಸೊ ದಿಸ್ ಕ್ಯಾನ್ ಆಲ್ಸೋ ಬಿ ಕನ್ಸಿಡರ್ಡ್ ಲೇಟರ್. ಜಸ್ಟ್ ಟು ಶೋ ಯು ಐ ಡಿಡ್ ಇಟ್. ಸೊ ಈಗ ನೆಕ್ಸ್ಟ್ ಏನು ಮಾಡ್ತೀರಾ ಇವಾಗ ನೋಡಿ, ಇಲ್ಲಿ ದಿಸ್ ಈಸ್ ರೆಡ್ಯೂಸ್ಡ್ ಡಿವಿಡೆಂಡ್. ಇದು ರೆಡ್ಯೂಸ್ಡ್ ಡಿವಿಡೆಂಡ್, ಇದು ಸಬ್ಟ್ರಾಕ್ಟ್ ಮಾಡಿದ್ರಿ. ಇಲ್ಲಿ ರೆಡ್ಯೂಸ್ಡ್ ಡಿವಿಡೆಂಡ್ ಮತ್ತೇನು ಮಾಡಬೇಕು? ಇದು ಫಸ್ಟ್ ಸ್ಟೆಪ್ ಆಯಿತು. ಈಗ ಸೆಕೆಂಡ್ ಸ್ಟೆಪ್ ರೆಡ್ಯೂಸ್ಡ್ ಡಿವಿಡೆಂಡ್ ಯಾರು? -3x⁴.
ಡಿವೈಡೆಡ್ ಬೈ ಹೈಯೆಸ್ಟ್ ಪವರ್ ಆಫ್ ಡಿವಿಸರ್ ಯಾರು ಎಕ್ಸ್ ಸ್ಕ್ವೇರ್ಡ್. ಸೊ ಅದನ್ನೇ ಮತ್ತೆ ನೆಕ್ಸ್ಟ್ ಮಾಡೋದು. ಈಗ ಏನ್ ಬರುತ್ತೆ ಇವಾಗ ಇಲ್ಲಿ ನೋಡಿ, ಇಲ್ಲಿ ಮೈನಸ್ ಡಿವೈಡೆಡ್ ಬೈ ಪ್ಲಸ್ ಅಂದ್ರೆ ಕೋಶಂಟ್ಗೆ ಮೈನಸ್ ಸೈನ್, 3 ಡಿವೈಡೆಡ್ ಬೈ 1 ಅಂದ್ರೆ 3, ಎಕ್ಸ್ ಟು ದಿ ಪವರ್ ಆಫ್ 4 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ಡ್ ಅಂತಂತಂದ್ರೆ ಎಕ್ಸ್ ಟು ದಿ ಪವರ್ ಆಫ್ 4 ಮೈನಸ್ 2 ಅದು. ಸೊ ಅಲ್ಲಿಗೆ ಏನಾಯ್ತು ಮೈನಸ್ 3 ಎಕ್ಸ್ ಸ್ಕ್ವೇರ್ಡ್. ಇದೇನಿದು, ದಿಸ್ ಈಸ್ ಸೆಕೆಂಡ್ ಟರ್ಮ್. ಸೊ ಇಲ್ಲಿ ಮೈನಸ್ 3x ಸ್ಕ್ವೇರ್ಡ್ ಅಂತ ಬರ್ಕೊಳ್ಳೋದು, ಮೈನಸ್ 3x ಸ್ಕ್ವೇರ್ಡ್ ಬರ್ಕೊಂಡು ಮತ್ತೆ ಇದರಿಂದ ಇದನ್ನ ಮಲ್ಟಿಪ್ಲೈ ಮಾಡ್ತದೆ. ಮೈನಸ್ 3x ಸ್ಕ್ವೇರ್ಡ್ ಇಂದ ಎಕ್ಸ್ ಸ್ಕ್ವೇರ್ಡ್ ಮೈನಸ್ ಎಕ್ಸ್ ಮೈನಸ್ 2ನ ಮಲ್ಟಿಪ್ಲೈ ಮಾಡ್ಕೊಂಡು ಬರೋದು. ಅಂದ್ರೆ ಇವಾಗ ಎಕ್ಸ್ ಸ್ಕ್ವೇರ್ಡ್ ಮೈನಸ್ ಎಕ್ಸ್ ಮೈನಸ್ 2 ಈಸ್ ಟು ಬಿ ಮಲ್ಟಿಪ್ಲೈಡ್ ಬೈ ಒನ್ ಸಿಂಗಲ್ ಟರ್ಮ್ ಮೈನಸ್ 3x ಸ್ಕ್ವೇರ್ಡ್. ಮೈನಸ್ ಇರೋದ್ರಿಂದ ಸೈನ್ನ ಕೇರ್ಫುಲ್ ಆಗಿ ಮಾಡೋದು. ಸೊ ಎಕ್ಸ್ ಸ್ಕ್ವೇರ್ಡ್ ಇಂಟು ಫಸ್ಟ್ ಟರ್ಮ್ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಟು ದಿ ಪವರ್ ಆಫ್ 4 ಬರುತ್ತೆ, ಎಕ್ಸ್ ಟು ದಿ ಪವರ್ ಆಫ್ 4 ಕೆಳಗೆ ಬರ್ಕೋಬೇಕು. ಓಕೆ, ಯಾವಾಗಲೂ ನಾವು ಈ ಮೈನಸ್ 3 ಎಕ್ಸ್ ಟು ದಿ ಪವರ್ ಆಫ್ 4ನ ಎಕ್ಸ್ ಡಿವೈಡ್ ಮಾಡಿದ್ರಿಂದ ಬಂದಿದ್ರಿಂದ ಫಸ್ಟ್ ಟರ್ಮ್ನ ಸುಮ್ಮನೆ ಕಣ್ಣು ಮುಚ್ಕೊಂಡು ಮೈನಸ್ 3 ಎಕ್ಸ್ ಟು ದಿ ಪವರ್ ಆಫ್ 4 ಅಂತ ಬರ್ಕೋಬಹುದು. ಯಾಕೆ ಹೇಳಿ, ಮೈನಸ್ ಇಂಟು ಪ್ಲಸ್ ಮೈನಸ್ 3 ಇಂಟು 1 3 ಎಕ್ಸ್ ಸ್ಕ್ವೇರ್ಡ್ ಇಂಟು ಎಕ್ಸ್ ಸ್ಕ್ವೇರ್ಡ್ ಎಕ್ಸ್ ಟು ದಿ ಪವರ್ ಆಫ್ 4. ಬಿಕಾಸ್ ಇದು 3x ಟು ದಿ ಪವರ್ 4ನ ಎಕ್ಸ್ ಸ್ಕ್ವೇರ್ಡ್ ಇಂದ ಡಿವೈಡ್ ಮಾಡಿದ್ರಿಂದನೇ ಬಂದಿತ್ತು, ಅದರಿಂದ ಫಸ್ಟ್ ಟರ್ಮು ಹಾಗೆ ಬರ್ಕೋಬಹುದು. ಆದ್ರೆ ಇಟ್ ಈಸ್ ಬೆಟರ್ ಟು ಚೆಕ್ ಒನ್ಸ್, ಯಾಕೆಂತಂದ್ರೆ ಇಲ್ಲೇನಾದ್ರು ತಪ್ಪು ಮಾಡ್ಬಿಟ್ಟಿದ್ರೆ ನಾವು ಇಲ್ಲಿ ಸರಿ ಹೋಗುತ್ತೆ ಅಂತ, ಅದಕ್ಕೆ ಯಾವಾಗಲೂ ಇನ್ನೊಂದ್ಸತಿ ಗುಣಿಸ್ಕೊಂಡು ನೋಡ್ಬೇಕು. ಅದೇ ಟರ್ಮ್ ಬಂದ್ರೆ ಅವಾಗ ನಮ್ಮ ಟ್ರಯಲ್ ಕ್ವೋಷನ್ ಟರ್ಮು ಸರಿ ಇದೆ ಅಂತ. ದೀಸ್ ಆರ್ ಇಂಪಾರ್ಟೆಂಟ್ ಸಿಂಪಲ್ ಟ್ರಿಕ್ಸ್ ಟು ಸಿ ದಟ್ ಯು ಆರ್ ನಾಟ್ ಕಮಿಟಿಂಗ್ ಮಿಸ್ಟೇಕ್ ಅಟ್ ಎವರಿ ಸ್ಟೇಜ್. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡೋದು, ಸೆಕೆಂಡ್ ಟರ್ಮ್ ಯಾವುದು ಎಕ್ಸ್, 3x ಸ್ಕ್ವೇರ್ಡ್ ನ ಎಕ್ಸ್ ಮಲ್ಟಿಪ್ಲೈ ಮಾಡೋದು. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 3 ಇಂಟು 1 3 ಎಕ್ಸ್ ಸ್ಕ್ವೇರ್ಡ್ ಇಂಟು ಎಕ್ಸ್ ಎಕ್ಸ್ ಕ್ಯೂಬ್ಡ್. ಸೊ ಎಕ್ಸ್ ಕ್ಯೂಬ್ಡ್ ಕೆಳಗಡೆ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಟರ್ಮ್ ಏನು, 2ನ ಮೈನಸ್ ಇಂಟು ಮೈನಸ್ ಪ್ಲಸ್ 3 ಇಂಟು 2 6 ಎಕ್ಸ್ ಸ್ಕ್ವೇರ್ಡ್ ಇಂಟು ಇಲ್ಲಿ ಎಕ್ಸ್ ಇಲ್ಲ ಅಂದ್ರೆ ಎಕ್ಸ್ ಟು ದಿ ಪವರ್ ಆಫ್ 0, ಎಕ್ಸ್ ಸ್ಕ್ವೇರ್ಡ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ 0 ಅಂದ್ರೆ ಎಕ್ಸ್ ಸ್ಕ್ವೇರ್ಡ್. ಅಗೈನ್ ಏನ್ ಮಾಡ್ಬೇಕು ನಾನು, ಸಬ್ಟ್ರಾಕ್ಟ್ ದಿಸ್. ಸಬ್ಟ್ರಾಕ್ಟ್ ಮಾಡೋದು ಅಂತಂದ್ರೆ ಏನಾಗುತ್ತೆ, ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ, ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ, ಪ್ಲಸ್ ಇದ್ದಿದ್ದು ಮೈನಸ್. ಸೊ ಈಗ ಇಲ್ಲಿ ನೋಡಿ ಮೈನಸ್ 3 ಪ್ಲಸ್ 3 ಅಂದ್ರೆ ಒಂದರೊಂದು ಕಳೆಯೋದು, 3ರಲ್ಲಿ 3 ಕಳೆದ್ರೆ 0 ಹೋಯ್ತು ಟರ್ಮ್. ಯಾವಾಗ್ಲೂ ನೋಡ್ತಾ ಇರಿ, ಪ್ರತಿ ಸಲನೂ ಒಂದೊಂದು ಪವರ್ ಕಮ್ಮಿ ಆಗ್ತಾ ಇದೆ, ಒಂದು ಪವರ್ ಕಮ್ಮಿ ಆಯ್ತು. ಓಕೆ, ಸೊ ಇದು ಹೋಯ್ತು. ಈಗ ನೆಕ್ಸ್ಟ್ ಏನ್ ನೋಡಿ, ಇಲ್ಲಿ ಒಂದು ಪ್ಲಸ್ ಇದೆ, ಇನ್ನೊಂದು ಪ್ಲಸ್ ಇದ್ದಿದ್ದು ಮೈನಸ್ ಆಯ್ತು. ಸೊ ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ನ್ಯೂಮರಲ್ ಕೋಎಫಿಷಿಯೆಂಟ್ಸ್ ಅನ್ನ ಕಳಿಬೇಕು. ದೊಡ್ಡದ್ರಲ್ಲಿ ಚಿಕ್ಕದು ಕಳೆಯೋದು, 5ರಲ್ಲಿ 3 ಹೋದ್ರೆ 2. ದೊಡ್ಡ ಅಂಕಿಗೆ ಯಾವ ಸೈನ್ ಇದೆ, ಪ್ಲಸ್ ಇದೆ, ಸೊ ಇದು ಪ್ಲಸ್ ಅಂತ. ಹಾಗೆ ಎಕ್ಸ್ ಕ್ಯೂಬ್ಡ್ ಅನ್ನೋ ಟರ್ಮ್ ಕೋಎಫಿಷಿಯೆಂಟ್ ಇಂದ ಕಳೆದ್ವಿ, ಇದು ಸೊ 2x ಕ್ಯೂಬ್ಡ್ ಆಯ್ತು. ನೆಕ್ಸ್ಟ್ ಇಲ್ಲೂ ಅಷ್ಟೇ, ಇಲ್ಲಿ ಪ್ಲಸ್ 3 ಇದೆ, ಇದು ಮೈನಸ್ 6 ಆಯ್ತು. ಸೊ ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ನ್ಯೂಮರಲ್ ಕೋಎಫಿಷಿಯೆಂಟ್ಸ್ ಕಳೆಯೋದು, ದೊಡ್ಡ ಅಂಕಿಲಿ ಚಿಕ್ಕ ಅಂಕಿ ಕಳೆಯೋದು. 6ರಲ್ಲಿ 3 ಹೋದ್ರೆ 3, ದೊಡ್ಡ ಅಂಕಿ ಸೈನ್ ಏನಿದೆ ಮೈನಸ್, ಎಕ್ಸ್ ಸ್ಕ್ವೇರ್ಡ್ ಅದೇ ಟರ್ಮ್. ಸೊ ನಾವು ದಿಸ್ ಈಸ್ ಸೆಕೆಂಡ್ ರೆಡ್ಯೂಸ್ಡ್ ಡಿವಿಡೆಂಡ್. ಸೊ ಇನ್ನು ಲೆಕ್ಕ ಮುಗಿಲಿಲ್ಲ, ಯಾಕೆ ಅಂತಂದ್ರೆ ಈ ರೆಡ್ಯೂಸ್ಡ್ ಡಿವಿಡೆಂಡಿನ ಹೈಯೆಸ್ಟ್ ಪವರು ಇನ್ನು ಈ ಡಿವಿಸರಿನ ಹೈಯೆಸ್ಟ್ ಪವರ್ಕಿನ್ನ ಜಾಸ್ತಿ ಇದೆ. ಸೊ ಈ ರೆಡ್ಯೂಸ್ಡ್ ಡಿವಿಡೆಂಡ್ ಪವರ್ ಡಿವಿಸರಿನ ಹೈಯೆಸ್ಟ್ ಪವರ್ಗಿನ ಕಮ್ಮಿ ಆಗೋ ತನಕ ನಾವು ಮಾಡ್ತಾ ಇರ್ಬೇಕು, ಅದಕ್ಕಿಂತ ಇಳಿಯೋ ತನಕ ಮಾಡ್ತಾ ಇರ್ಬೇಕು. ಸೊ ನಂಬರಲ್ಲೂ ಅಷ್ಟೇ, ನಾವು ಭಾಗಿಸ್ತಾ ಇದ್ದಾಗ ಪೂರ ಹೋಗದೆ ಹೋದ್ರೆ ಡಿವಿಸರ್ಗಿನ ಕಮ್ಮಿ ಆಗೋ ತನಕ ಮಾಡ್ತಿರ್ತೀವಿ. ಸೊ ನೀವು ಡೆಸಿಮಲ್ ಡಿವಿಷನ್ ಅನ್ನೇ ಲಾಂಗ್ ಡಿವಿಷನ್ ಜ್ಞಾಪಿಸ್ಕೊಂಡ್ರೆ ಸೇಮ್ ಪ್ರೊಸೀಜರ್ ಮಾಡ್ತಾ ಇದೀವಿ ನಾವು. ಓಕೆ, ಸೊ ಈಗ ನೆಕ್ಸ್ಟ್ ಯಾವುದು, ಇವಾಗ ಥರ್ಡು ರೆಡ್ಯೂಸ್ಡ್ ಡಿವಿಡೆಂಡ್ ಯಾವ್ದಿದೆ ಇಲ್ಲಿ, 2x ಕ್ಯೂಬ್ ಹೈಯೆಸ್ಟ್ ಪವರು, ನಮ್ಮ ಡಿವಿಸರ್ದ ಹೈಯೆಸ್ಟ್ ಪವರು ಎಕ್ಸ್ ಸ್ಕ್ವೇರ್ಡ್. ಸೊ ಡಿವೈಡ್ ಮಾಡಿದ್ರೆ ಏನು ಬರುತ್ತೆ ನನಗೆ, 2x ಪ್ಲಸ್ ಡಿವೈಡೆಡ್ ಬೈ ಪ್ಲಸ್ ಪ್ಲಸ್ 2 ಡಿವೈಡೆಡ್ ಬೈ 1 2 ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ಡ್ ಅಂತಂದ್ರೆ ಎಕ್ಸ್. ಸೊ 3 ಮೈನಸ್ 2 ಎಕ್ಸ್ ಅಂತ ಆಗುತ್ತೆ. ಸೊ ದಿಸ್ ಈಸ್ ಥರ್ಡ್ ಟರ್ಮ್, ದಿಸ್ ಈಸ್ ದಿ ಥರ್ಡ್ ಟರ್ಮ್ ಪ್ಲಸ್ 2x ಅಂತ ಇಲ್ಲಿ ಬರ್ಕೊಳ್ಳೋದು. ಮತ್ತೆ ಏನ್ ಮಾಡೋದು,
ಮತ್ತೆ ಇದರಿಂದ ಇದನ್ನ ಮಲ್ಟಿಪ್ಲೈ ಮಾಡಬೇಕು. ಆ ಮಲ್ಟಿಪ್ಲೈ ಮಾಡಿ ಮತ್ತೆ ಬರ್ಕೊಳ್ಳೋದು. ಸೊ ಇವಾಗ 2x ಇಂದ ಇವನ್ನೆಲ್ಲ ಮಲ್ಟಿಪ್ಲೈ ಮಾಡಿ ಬರ್ಕೊಂಡು ಹೋಗೋದು. ಸೊ ಎಕ್ಸ್ ಇಂದ ಎಕ್ಸ್ ಸ್ಕ್ವೇರ್ಡ್ ಮಾಡಿದಾಗ ಎಕ್ಸ್ ಕ್ಯೂಬ್ಡ್ ಬರುತ್ತೆ, ಅಲ್ಲಿಗೆ ಬರುತ್ತೆ. ಸೊ ನಾವು ಸರಿಯಾಗಿ ಮಾಡಿದ್ದೀವ ಚೆಕ್ ಮಾಡ್ಕೊಳ್ಳೋಣ. ಪ್ಲಸ್ ಇಂಟು ಪ್ಲಸ್ ಪ್ಲಸ್, 2 ಇಂಟು 1 2, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ಡ್ ಎಕ್ಸ್ ಕ್ಯೂಬ್. ಸೊ ಸರಿಯಾಗಿ ಮಾಡಿದ್ದೀವಿ. ಕಳಿಬೇಕಾದ್ರೆ 2x ಕ್ಯೂಬ್ 2x ಕ್ಯೂಬ್ ಹೋಗುತ್ತೆ. ಇಟ್ಸ್ ಫೈನ್, ಕರೆಕ್ಟ್ ಅಂತ ಚೆಕ್ ಮಾಡ್ಕೊಳ್ಳೋದು. ಸೊ ನೆಕ್ಸ್ಟ್ ಟರ್ಮ್ ಏನಾಗುತ್ತೆ, 2x ಇಂದ ಮೈನಸ್ ಎಕ್ಸ್ ಇಂದ ಮಲ್ಟಿಪ್ಲೈ ಮಾಡೋದು. ಪ್ಲಸ್ ಇಂಟು ಮೈನಸ್ ಮೈನಸ್ 2 ಇಂಟು ಏನು ಕೋಎಫಿಷಿಯಂಟ್ ಬರಿದೆ ಅಂದರೆ 1 ಅಂತ ಹೇಳಿದ್ದೀನಿ ಯಾವಾಗ. ಸೊ 2 ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ಡ್. ಇಲ್ಲಿ ಒಂದು ತಪ್ಪು ಮಾಡಿದೆ ನೋಡಿ. ಇಲ್ಲಿ ಇವಾಗ ಒಂದು ನಿಮಿಷ ಇದನ್ನು ಅಳಿಸ್ಬಿಟ್ಟು ಈಗ ನೆಕ್ಸ್ಟ್ 3x ಸ್ಕ್ವೇರ್ಡ್ ಹೋದ್ಸತಿ ಇಳಿಸ್ಕೊಂಡಿದ್ವಿ, ಅದ್ರ ನೆಕ್ಸ್ಟ್ ಟರ್ಮ್ ಇಳಿಸ್ಕೊಳ್ಳೋದು ಮೈನಸ್ 3x ಅಂತ. ಇದು ರೆಡ್ಯೂಸ್ಡ್ ಡಿವಿಡೆಂಡ್, ಸೆಕೆಂಡ್ ರೆಡ್ಯೂಸ್ಡ್ ಡಿವಿಡೆಂಡ್. ಈಗ ಮಲ್ಟಿಪ್ಲೈ ಮಾಡಿದಾಗ 2x ಇಂಟು ಮೈನಸ್ 2 ಮಾಡಿದಾಗ ಪ್ಲಸ್ ಇಂಟು ಮೈನಸ್ ಮೈನಸ್ 2 ಇಂಟು 2 4, ಎಕ್ಸ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ 0 ಎಕ್ಸ್ ಅಂತ. ಸೊ ಆಲ್ ದಿ ಟರ್ಮ್ಸ್ ಮಾಡಿದಾಗ ಮೇಲಿಂದ ಟರ್ಮ್ ಇಳಿಸ್ಕೊಂಡಿದ್ದು ಬಂತು. ಓಕೆ, ಸೊ ಇಲ್ಲಿ ಇದನ್ನ ಇಳಿಸ್ಕೊಂಡಿದ್ದೀವಿ. ಇದಕ್ಕೆ ಬೇರೆ ಕಲರ್ ಹಾಕೋಣ. ಇದು ಇಲ್ಲಿ ಬಂದಿದೆ, ಇದು ಇಲ್ಲಿ ಬಂದಿದೆ. ಓಕೆ, ಫೈನ್. ಈಗ ವಿ ವಿಲ್ ನೌ ಹ್ಯಾವ್ ಟು ಸಬ್ಟ್ರಾಕ್ಟ್. ಸಬ್ಟ್ರಾಕ್ಟ್ ಮಾಡಿದಾಗ ನೋಡಿ 2x ಕ್ಯೂಬ್ ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ, ಇದನ್ನು ಪ್ಲಸ್ ಆಗುತ್ತೆ. ಓಕೆ, ಇದು ಹೋಯ್ತು ಇವಾಗ. ಸೊ ಈಗ -3 + 2 ಅಂತ ಬಂತು. ದೇರ್ ಫಾರ್ 3ರಲ್ಲಿ 2 ಕಳೆದ್ರೆ 1. ಸೊ ಮೈನಸ್ ಹೈಯರ್ ಟರ್ಮ್ಗಿದೆ, ಸೊ ಲಾರ್ಜರ್ ಟರ್ಮ್ಗೆ ಮೈನಸ್ ಎಕ್ಸ್ ಸ್ಕ್ವೇರ್ಡ್ ಅಂತ ಆಯ್ತು. ಓಕೆ, ನೆಕ್ಸ್ಟು ಇಲ್ಲೇನಾಗಿದೆ ನೋಡಿ, ಇಲ್ಲಿ -3x + 4x ಆಯಿತು. ಸೊ -3 + 4 ಮತ್ತೆ ಬೇರೆ ಬೇರೆ ಸೈನ್ ಅದರಿಂದ ಕಳಿಬೇಕು. 4ರಲ್ಲಿ 3 ಹೋದರೆ 1, ಹೈಯರ್ ಟರ್ಮು 4, ಅದ್ರ ಸೈನು ಪ್ಲಸ್, ಸೊ ಪ್ಲಸ್ ಹಾಕೋದು, +1x ಅಂತ ಹಾಕೋದು. ಈಗ ಮತ್ತೆ 2ನ ಇಲ್ಲಿಗೆ ಇಳಿಸ್ಕೊಳ್ಳೋದು. ಐ ಹ್ಯಾವ್ ಟು ಅಗೈನ್ ಬ್ರಿಂಗ್ 2 ಹಿಯರ್. ಏನು 2 ಅದು +2. ಸೊ ಈಗ ಇದೇನಿದು, ದಿಸ್ ಈಸ್ ಥರ್ಡ್ ರೆಡ್ಯೂಸ್ಡ್ ಡಿವಿಡೆಂಡ್. ಥರ್ಡ್ ರೆಡ್ಯೂಸ್ಡ್ ಡಿವಿಡೆಂಡ್. ಸೊ ಈ ಥರ್ಡ್ ರೆಡ್ಯೂಸ್ಡ್ ಡಿವಿಡೆಂಡ್ದು ಹೈಯೆಸ್ಟ್ ಪವರ್ ಏನು, ಅದನ್ನ ಮತ್ತೆ ನಾನು ಇಲ್ಲಿ ಇಳಿಸ್ಕೋತೀನಿ. ಯಾವುದು, -x ಸ್ಕ್ವೇರ್ಡ್ ಡಿವೈಡೆಡ್ ಬೈ ಹೈಯೆಸ್ಟ್ ಪವರ್ ಆಫ್ ದಿ ಡಿವಿಸರ್ ಯಾವುದು, ಎಕ್ಸ್ ಸ್ಕ್ವೇರ್ಡ್. ಸೊ ಮೈನಸ್ ಡಿವೈಡೆಡ್ ಬೈ ಪ್ಲಸ್ ಮೈನಸ್ 1 ಡಿವೈಡೆಡ್ ಬೈ 1 1, ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ 1 ಅಂತ ಬರುತ್ತೆ. ಸೊ -1 ಅನ್ನೋದು ಫೋರ್ತ್ ಟರ್ಮ್. ಫೋರ್ತ್ ಟರ್ಮ್ ಏನು ಬಂತು, -1. ಮತ್ತೆ -1 ಇಂದ ಪೂರ ಗುಣಿಸೋದು, ಎಲ್ಲ ಟರ್ಮ್ನು ಮತ್ತೆ ಗುಣಿಸ್ಬೇಕಿದ್ರಿಂದ. -1 ಇಂದ ಎಲ್ಲ ಟರ್ಮ್ನು ಗುಣಿಸೋದು. ಸೊ -1 ಇಂದ ಗುಣಿಸಿದ್ರೆ ನೋಡಿ, ಈಗ ಮೈನಸ್ ಇಂಟು ಪ್ಲಸ್ ಮೈನಸ್ 1 ಇಂಟು 1 1, ಎಕ್ಸ್ ಅದು ಇಲ್ಲಿ 1 ಅಂದ್ರೆ ಏನು, ಎಕ್ಸ್ ಟು ದಿ ಪವರ್ ಆಫ್ 0 ಇಂದ ಗುಣಿಸ್ತಾ ಇದೀವಿ ಅಂತ. ಎಕ್ಸ್ ಟು ದಿ ಪವರ್ ಆಫ್ 0 ಇಂಟು ಎಕ್ಸ್ ಸ್ಕ್ವೇರ್ಡ್ ಅಂದರೆ ಎಕ್ಸ್ ಸ್ಕ್ವೇರ್ಡ್. ನೆಕ್ಸ್ಟ್ ಟರ್ಮ್ಗೆ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು 1 1, ಎಕ್ಸ್ ಟು ದಿ ಪವರ್ ಆಫ್ 0 ಇಂಟು ಎಕ್ಸ್ ಅಂದರೆ ಎಕ್ಸ್. ಮತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು 2 2. ಮತ್ತೆ ಇದನ್ನ ಏನು ಮಾಡಬೇಕು, ವಿ ಹ್ಯಾವ್ ಟು ಸಬ್ಟ್ರಾಕ್ಟ್ ದಿಸ್. ಸಬ್ಟ್ರಾಕ್ಟ್ ಮಾಡಿದಾಗ ಏನಾಗುತ್ತೆ, ಇದು ಪ್ಲಸ್ಸು, ಇದು ಮೈನಸ್ಸು, ಇದು ಮೈನಸ್. ಸೊ 1 - 1 0 ಹೋಯ್ತು. ಇಲ್ಲೂ 1 - 1 0, ಇಲ್ಲೂ 2 - 2 0.
So you do not have any remainder. And also ಈಗ ಲೋಯರ್ ಪವರ್ ಯಾವುದು ಉಳಿಲಿಲ್ಲ. Therefore division is complete and also exact. ಯಾಕೆ? Because remainder is 0. Okay, so ಇದರದ್ದು as a homework you please check. ಏನ್ ಚೆಕ್? quotient into divisor equals dividend. So answer ಏನು? Answer quotient ಏನು ಬಂತು ನಮಗೆ? x cubed minus 3x squared plus 2x plus 1. x cubed minus 3x squared plus 2x minus 1 ಅಂತ ಬಂತು. ಅಷ್ಟು ಬರೆದು ಇದನ್ನು ಬರೀಬೇಕು, ರಿಮೈಂಡರ್ 0 ಅಂತ. ರಿಮೈಂಡರ್ 0 ಅಂದ್ರೆ ಎಕ್ಸಾಕ್ಟ್ ಡಿವಿಷನ್ ಆಗಿದೆ ಅಂತ. ದಿಸ್ ಇಸ್ ಆನ್ಸರ್. ಸೊ ಇದನ್ನ ಯು ಡೂ ಇಟ್ ಆಸ್ homework. You just multiply and then you will be able to get it. Okay. Now I will show another problem. Divide. Divide 15x to the power of 4 plus 22 minus 32x cube minus 30x plus 50x squared by 3 minus 4x plus 5x squared ಅಂತ ಹಿಂಗೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಟರ್ಮಲ್ಲಿ ಏನಾಗಿದೆ? 6 ಟರ್ಮ್ಸ್, 1 2 3 4 5 ಟರ್ಮ್ ಡಿವಿಡೆಂಡ್ ಅಲ್ಲಿದೆ, 3 ಟರ್ಮ್ ಡಿವಿಸರ್ ಅಲ್ಲಿದೆ. ಬರಿಬೇಕಾದ್ರೆ ಹೆಂಗೆ ಬರ್ದಿದ್ದಾರೆ? ಉತ್ತರ ಹೆಂಗೆ ಬಂದಿದೆ ಹಂಗೆ ಬರ್ಕೊಂಡ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಫಸ್ಟ್ ಟರ್ಮ್ x to the power of 4, ಸೆಕೆಂಡ್ ಟರ್ಮ್ x power 0, ಥರ್ಡ್ ಟರ್ಮ್ x ಕ್ಯೂಬ್ಡ್, ಆಮೇಲೆ ಫೋರ್ತ್ ಟರ್ಮು ಎಕ್ಸ್, ಫಿಫ್ತ್ ಟರ್ಮು ಎಕ್ಸ್ ಸ್ಕ್ವೇರ್ಡ್ ಇದೆ. ಇಲ್ಲಿ ಫಸ್ಟ್ ಟರ್ಮ್ x to the power of 0, ಇದು ಸೆಕೆಂಡ್ ಟರ್ಮ್ ಎಕ್ಸ್ ಸ್ಕ್ವೇರ್ಡ್. ಸೊ ಫಸ್ಟ್ ವಿ ಹ್ಯಾವ್ ಟು ಅರೇಂಜ್ ಡಿವಿಡೆಂಡ್ ಅಂಡ್ ಡಿವಿಸರ್ ಇನ್ ದಿ ಡಿಸೆಂಡಿಂಗ್ ಆರ್ಡರ್. ಅದು ಫಸ್ಟ್ ಮಾಡ್ಕೋಬೇಕು. ಸೊ ಅರೇಂಜ್, ಇದು ಯಾವಾಗಲೂ ಫಸ್ಟ್ ಅದನ್ನು ಚೆಕ್ ಮಾಡ್ಕೋಬೇಕು. ಅರೇಂಜ್ ಡಿವಿಡೆಂಡ್ ಅಂಡ್ ಡಿವಿಸರ್ in descending order of power of x. Okay, before division operation. ಇದು ಬಹಳ ಇಂಪಾರ್ಟೆಂಟ್ ನೋಟ್. ಓಕೆ, ಸೊ ಅದ ಥರ ಮಾಡಿಕೊಂಡು ನಾವು ಲೆಟ್ ಅಸ್ ಟ್ರೈ ಟು ಅರೇಂಜ್ ದೆಮ್. ಈಗ ನೋಡಿ, ಇಲ್ಲಿ ಡಿವಿಡೆಂಡ್ ಬರ್ಕೊಳ್ಬೇಕಾರೆ ಫಸ್ಟ್ ಟರ್ಮಲ್ ಹೈಯೆಸ್ಟ್ ಪವರ್ ಯಾವುದು ಅಂತ ಹುಡುಕಿ. ಈ ಟರ್ಮಲ್ಲಿ ಹೈಯೆಸ್ಟ್ ಪವರ್ ಯಾವುದಿದೆ? x to the power of 4 ಇದೆ. ಸೊ ಫಸ್ಟ್ ಯು ರೈಟ್ 15x to the power of 4. ನೆಕ್ಸ್ಟ್ ಎಕ್ಸ್ ಕ್ಯೂಬ್ಡ್ ಟರ್ಮ್ ಯಾವುದಿದೆ? 32x ಕ್ಯೂಬ್ಡ್ ಇದೆ. ಅದನ್ನ ನೆಕ್ಸ್ಟ್ ಬರ್ಕೊಳ್ಳೋದು, ಮೈನಸ್ 32x ಕ್ಯೂಬ್ಡ್. ಬರ್ಕೊಂಡಂಗೆ ಅದ್ರ ಮೇಲೆ ಒಂದೊಂದು ಟಿಕ್ ಹಾಕೊಂಡು ಹೋಗೋದು, ಅಲ್ಲಿಗೆ ನೆಕ್ಸ್ಟ್ ಟರ್ಮ್ ಆಯ್ತು ಅಂತ. ಎಕ್ಸ್ ಕ್ಯೂಬ್ಡ್ ಆದ್ಮೇಲೆ ಯಾವ್ದು ಬರಬೇಕು? ನೆಕ್ಸ್ಟ್ ಡಿಸೆಂಡಿಂಗ್ ಆರ್ಡರ್ ಎಕ್ಸ್ ಸ್ಕ್ವೇರ್ಡ್. ಕೆಲವು ಸತಿ ಇರ್ಬೋದು ಟರ್ಮು, ಇಲ್ದೇನೂ ಇರ್ಬೋದು, ಇದ್ರೆ ಬರ್ಕೊಳ್ಳೋದು. ಸೊ ಎಕ್ಸ್ ಸ್ಕ್ವೇರ್ಡ್ ಟರ್ಮ್ ಯಾವುದು? ಪ್ಲಸ್ 50
ಎಕ್ಸ್ ಸ್ಕ್ವೇರ್ಡ್. ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ಡ್ ಆದಮೇಲೆ ಎಕ್ಸ್ ಟರ್ಮು. ಸೊ ಎಕ್ಸ್ ಟರ್ಮು ಅಷ್ಟೇ ಇದ್ರೆ ಬರ್ಕೊಳ್ಳೋದು. ಇದೆ ಎಷ್ಟಿದೆ? -30x. ಓಕೆ, ಅದಾದ್ಮೇಲೆ ಕಾನ್ಸ್ಟೆಂಟ್ ಟರ್ಮ್ ಅಂದರೆ x⁴0 ಟರ್ಮು ಅದೆಷ್ಟಿದೆ? +22. ಯಾವಾಗಲೂ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಲ್ಲಿ ಬರೀ ಅಂಕಿ ಬರೆದ್ರೆ ಪಕ್ಕದಲ್ಲಿ ವೇರಿಯಬಲ್ ⁴0 ಇದೆ ಅಂತ ಮೈಂಡಲ್ಲಿ ಇಟ್ಕೊಂಡಿರ್ಬೇಕು. ಓಕೆ, ಸೊ ಇದು ಡಿವಿಡೆಂಡ್ ಆಯಿತು. ಡಿವಿಡೆಂಡ್ ಆದಮೇಲೆ ಏನು ಮಾಡೋದು? ವಿ ಹ್ಯಾವ್ ಟು ಪುಟ್ ಇಟ್ ಇನ್ ಎ ಫ್ರೇಮ್ ಟು ಪರ್ಫಾರ್ಮ್ ದಿ ಡಿವಿಷನ್ ಆಪರೇಷನ್. ಈ ಥರ ಬರ್ಕೊಳ್ಳೋದು. ಲಾಂಗ್ ಡಿವಿಷನ್ ಪ್ರೊಸೀಜರ್ಗೆ ಹೆಂಗೆ ಬರ್ಕೋತೀವೋ ಹಾಗೆ. ಈಗ ಡಿವಿಸರಲ್ಲೂ ಅಷ್ಟೇ ಏನು ಮಾಡಬೇಕು? ಹೈಯೆಸ್ಟ್ ಪವರ್ ಆಫ್ ದಿ ವೇರಿಯೇಬಲ್ ಯಾವುದು? 5x². ಕೆಲವು ಸತಿ ಅಲ್ಲಿ ಮೈನಸ್ ಇದ್ಬಿಟ್ರೆ ಮೈನಸ್ ಇದೆ ಬರ್ಕೊಳ್ಳೋದು ಬೇಡ ಅಂತ ಅನ್ಕೋತಾರೆ. ಏನು ಸೈನ್ ಇದ್ರೆ ಆ ಸೈನಲ್ಲಿ ಬರ್ಕೊಳ್ಳೋದು. +5x². ನೆಕ್ಸ್ಟ್ x² ಆದಮೇಲೆ ಎಕ್ಸ್ ಟರ್ಮು -4x +3. ಸೊ ದಿಸ್ ಈಸ್ ಡಿವಿಸರ್ in descending order of x, descending order of power of x. ಇದು dividend in descending order of power of x. Okay, ಅದು ವೇರಿಯಬಲ್. ಈಗ ವಿ ಹ್ಯಾವ್ ಟು ಪರ್ಫಾರ್ಮ್ ದಿ ಸ್ಟ್ಯಾಂಡರ್ಡ್ ಆಪರೇಷನ್. ಏನದು? ಫೈಂಡಿಂಗ್ ಟರ್ಮ್ಸ್ ಆಫ್ ದಿ ಟ್ರಯಲ್ ಕೋಶೆಂಟ್. ಸೊ ಈ ಕಡೆಗೆ ಗೀಟ್ ಹಾಕ್ಕೊಂಡು ಶುರು ಮಾಡೋದು. ಟರ್ಮ್ಸ್ ಆಫ್ ಟ್ರಯಲ್ ಕೋಶೆಂಟ್ ಇದನ್ನ ಮಾಡ್ಕೊಂಡು ಬರೋದು. ಏನು ಮಾಡೋದು ಅದಕ್ಕೆ? ಫಸ್ಟ್ ಟರ್ಮ್ ಯಾವುದಿದೆ? 15x⁴ ಹೈಯೆಸ್ಟ್ ಪವರ್ ಆಫ್ ಡಿವಿಡೆಂಡ್. ಇಲ್ಲಿ ಎಷ್ಟಿದೆ? 5x² ಅಂತ ಡಿವಿಸರ್ ಇದೆ. ಸೊ ಪ್ಲಸ್ ಹೆಂಗೆ ಬರುತ್ತೆ? ಡಿವಿಷನ್ ಹೆಂಗೆ ಮಾಡ್ತೀವಿ? +/++. 15/5 ಡಿವೈಡ್ ಮಾಡಿದ್ರೆ 5 3 15. x⁴4x² ಅಂದರೆ 4 - 2 x². 4 - 2 2. ಈ ಥರ ಬಾಯ್ನಲ್ಲಿ ಹೇಳ್ಕೊಂಡು ಡೈರೆಕ್ಟಾಗಿ ಬರೆದ್ಬಿಡೋದು. +3x². ಇದನ್ನ ಫಸ್ಟ್ ಟರ್ಮ್ ಇದು 3x² ಅಂತ ಇಲ್ಲಿ ಬರ್ಕೊಳ್ಳೋದು. ಏನು ಮಾಡಬೇಕು? ಇಲ್ಲಿ ನಾನು ಬರೆಯೋದಿಲ್ಲ. ಈ 3x² ಇಂದ ಇವಾಗ ಏನು ಮಾಡಬೇಕು? ಐ ಹ್ಯಾವ್ ಟು ಮಲ್ಟಿಪ್ಲೈ ದಿಸ್ ಟ್ರಯಲ್ ಕೋಶೆಂಟ್ ಟರ್ಮ್ ಬೈ ದಿ ಡಿವಿಸರ್ ಆ್ಯಂಡ್ ಸಬ್ಟ್ರಾಕ್ಟ್ ದಟ್ ಫ್ರಮ್ ದಿ ಡಿವಿಡೆಂಡ್. ಮಲ್ಟಿಪ್ಲೈ ಟ್ರಯಲ್ ಕೋಶೆಂಟ್ ಟರ್ಮ್ ಬೈ ದಿ ಡಿವಿಸರ್ ಆ್ಯಂಡ್ ಸಬ್ಟ್ರಾಕ್ಟ್ ದಟ್ ಪ್ರಾಡಕ್ಟ್ ಫ್ರಮ್ ದಿ ಡಿವಿಡೆಂಡ್. ಅದು ಪ್ರೊಸೀಜರ್ ಇವಾಗ. ಸೊ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3 5 15. ನಾ ಮಾಡಿದ್ದೀನಿ ಅದು ಸರಿಯಾಗಿ ಅಂತ ಚೆಕ್ ಮಾಡ್ಕೊಳ್ಳೋಕೆ. x² × x², x⁴. ಸೊ ಫಸ್ಟ್ ಟರ್ಮ್ ಸೇಮ್ ಬರಬೇಕು ನಾನು ಟ್ರಯಲ್ ಕೋಶೆಂಟ್ ಕರೆಕ್ಟ್ ಆಗಿದ್ದರೆ. ಸೊ 3x² × 5x² ಅನ್ನೋದು 15x⁴ ಕೊಡುತ್ತೆ. ನೆಕ್ಸ್ಟ್ ಟರ್ಮು x² × x ಅಂದರೆ x³ x³ ಕೆಳಗೆ ಬರ್ಕೊಳ್ಳೋದು. ಪ್ಲಸ್ ಇಂಟು ಮೈನಸ್ ಮೈನಸ್ 3 4 12 x² × x x³. ನೆಕ್ಸ್ಟ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3 3 9 x² × x⁴ x² ಅಂತ ಹಾಕ್ಕೊಂಡು this now has to be subtracted. ಇದನ್ನ ಸಬ್ಟ್ರಾಕ್ಟ್ ಮಾಡಬೇಕು. ಸಬ್ಟ್ರಾಕ್ಟ್ ಮಾಡಬೇಕಾದ್ರೆ ಏನಾಗುತ್ತೆ? ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ, ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ, ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. ಆ ಕೆಳಗಡೆ ಸೈನನ್ನು ಗಮನಿಸ್ಕೊಂಡು ಕೂಡಕೊಳ್ಳಿ ಆಪರೇಷನ್ ಮಾಡಬೇಕು. ಸೊ +15 -15 ಕ್ಯಾನ್ಸಲ್ ಆಗುತ್ತೆ. -32 + 12. ಸೊ ಅಂದರೆ ಕಳಿಬೇಕು. 32ರಲ್ಲಿ 12 ಕಳೆದ್ರೆ ಏನು ಬರುತ್ತೆ? 20 ಬರುತ್ತೆ. ಯಾವ ಸೈನ್ ಹಾಕಬೇಕು? 20ಕ್ಕೆ ಹೈಯರ್ ಲಾರ್ಜರ್ ಟರ್ಮ್ ಸೈನ್ ಹಾಕಬೇಕು. ಲಾರ್ಜರ್ ಟರ್ಮ್ ಯಾರು? ಮೈನಸ್. ಸೊ -20 ಬಂತು. ಯಾವುದಕ್ಕೆ ಮಾಡ್ತಾ ಇದ್ದೀವಿ? ಇದು x³ ಅನ್ನೋ ವೇರಿಯೇಬಲ್ಗೆ ಮಾಡ್ತಾ ಇದ್ದೀವಿ. ಸೊ -20 x³ ಆಯಿತು. ಈಗ ಇಲ್ಲೂ ಅಷ್ಟೇ +50 ಇದೆ, -9 ಇದೆ. ಓಕೆ, +50 ಇದ್ದಿದ್ದು ಜೊತೆಗೆ -9 ಆಯಿತು. ಯಾಕೆ? ಪ್ಲಸ್ ಇದ್ದಿದ್ದು ಮೈನಸ್ ಆಯಿತು ಸಬ್ಟ್ರಾಕ್ಟ್ ಮಾಡ್ಬೇಕಾದ್ರೆ. ಸೊ ಮತ್ತೆ 50ರಲ್ಲಿ 9 ಕಳೆದ್ರೆ ಏನಾಗುತ್ತೆ? 41 ಬರುತ್ತೆ. ಸೊ ಪ್ಲಸ್ ಮೈನಸ್. ಲಾರ್ಜರ್ ಟರ್ಮ್ಗೆ ಏನಿದೆ ಸೈನು? ಪ್ಲಸ್ ಇದೆ. ಸೊ ಪ್ಲಸ್ ಹಾಕೋದು. ಇದು ಯಾವ ವೇರಿಯೇಬಲ್ಗೆ ಮಾಡಿದ್ದು? x² ಮಾಡಿದ್ವಿ. ಈಗ ನೆಕ್ಸ್ಟ್ -30x ಇಲ್ಲಿ ಇಳಿಸ್ಕೊಳ್ಳೋದು. ಸೊ ದಿಸ್ ಟರ್ಮ್ ವಿ ಹ್ಯಾವ್ ನೌ ಬ್ರಾಟ್ ಇಟ್ ಹಿಯರ್. ಇದು ಫಸ್ಟ್ ರೆಡ್ಯೂಸ್ಡ್ ಡಿವಿಡೆಂಡ್. ಇದು ಓಕೆ. ಈಗ ಇದರೊಳಗಡೆಗೆ ಏನು ಮಾಡಬೇಕು?
ಸೊ ಸೆಕೆಂಡ್ ಟರ್ಮ್ ಕೋಶೆಂಟನ್ನ ಈ ರೆಡ್ಯೂಸ್ಡ್ ಡಿವಿಡೆಂಡ್ ಏನಿತ್ತು -20x³ ಅಂತ ಹೈಯೆಸ್ಟ್ ಪವರು, ಅದರಿಂದ ಇಲ್ಲಿ ಡಿವಿಸರಿನ ಹೈಯೆಸ್ಟ್ ಪವರಿಂದ ಡಿವೈಡ್ ಮಾಡೋದು 5x² ಅಂತ. ಸೊ ಮೈನಸ್ ಡಿವೈಡೆಡ್ ಬೈ ಪ್ಲಸ್ ಮೈನಸ್ 20 ಡಿವೈಡೆಡ್ ಬೈ 5 4 x³ ಬೈ x² ಅಂದರೆ x. ಸೊ ಏನು ಟರ್ಮ್ ಬಂತು ಸೆಕೆಂಡ್ ಟರ್ಮು? ಸೆಕೆಂಡ್ ಟರ್ಮ್ ಈಸ್ -4x ಅಂತ ಬಂತು. ಮತ್ತೆ ಮಲ್ಟಿಪ್ಲೈ ಮಾಡೋದು 4x ಇಂದ, -4x ಇಂದ ಎಲ್ಲ ಟರ್ಮ್ ಡಿವಿಸರ್ದು ಮಲ್ಟಿಪ್ಲೈ ಮಾಡಿ ಬಂದಿದ್ದ ಪ್ರಾಡಕ್ಟನ್ನು ಈ ರೆಡ್ಯೂಸ್ ಡಿವಿಡೆಂಡಲ್ಲಿ ಕಳಿಬೇಕು. ಸೊ ಮೈನಸ್ ಇಂಟು ಪ್ಲಸ್ ಮೈನಸ್ 4×5 20 x ಇಂಟು x² x³ ಆಯಿತು. ಅಲ್ಲಿಗೆ ನಾನು ಸರಿಯಾಗಿದೆ, ಟ್ರಯಲ್ ಕೋಶೆಂಟ್ ಈಸ್ ಕರೆಕ್ಟ್ ಅಂತ ಗೊತ್ತಾಗುತ್ತೆ. ಸೇಮ್ ಬರಬೇಕು. ನೆಕ್ಸ್ಟು ಮೈನಸ್ ಇಂಟು ಮೈನಸ್ ಪ್ಲಸ್ 4×4 16. ಓಕೆ, ದೆನ್ x ಇಂಟು x x². ಕರೆಕ್ಟಾಗಿ ಬರ್ಕೊಂಡಿದ್ದೀನಿ ಲೆಕ್ಕ ನಾನು. 5x² - 4x + 3. ಓಕೆ, ಸೊ ಇದು 16x² ಆಯಿತು. ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಮೈನಸ್ 12x ಆಯಿತು. ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್ 4×3 12 12x ಅಂತ ಆಯಿತು. ಈಗೇನು ಮಾಡ್ಬೇಕು ನಾನು? ಐ ಹ್ಯಾವ್ ಟು ಅಗೈನ್ ಸಬ್ಟ್ರಾಕ್ಟ್. ಸೊ ಐ ಹ್ಯಾವ್ ಟು ಸಬ್ಟ್ರಾಕ್ಟ್ ದಿಸ್. ಸಬ್ಟ್ರಾಕ್ಟ್ ಮಾಡ್ಬೇಕಾದ್ರೆ ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ, ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ, ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ. ಸೊ 20 - 20 ಹೋಯ್ತು. ಈಗ ಇಲ್ಲಿ ಪ್ಲಸ್ಸು ಮೈನಸ್ಸು ಇದೆ. 41 16 41 16 ಅಂತಂದ್ರೆ 16 5 21 20. 41ರಲ್ಲಿ 16 ಕಳೆದ್ರೆ 25x². ಸೈನ್ ಯಾವ್ದು ಹಾಕಬೇಕು? 41 ಲಾರ್ಜರ್ ನಂಬರು, ಅದ್ರ ಸೈನ್ ಪ್ಲಸ್ಸು ಪ್ಲಸ್. ಸೊ ಪ್ಲಸ್ 25x². ಈಗ ಮತ್ತೆ ಇಲ್ಲಿ -30 ಪ್ಲಸ್ 12 ಆಯಿತು. ಮತ್ತೆ 1ರಲ್ಲಿ ಇನ್ನೊಂದು ಕಳಿಬೇಕು. 30ರಲ್ಲಿ 12 ಕಳಿಬೇಕು. 12ರಲ್ಲಿ 30 30ರಲ್ಲಿ 12 ಕಳೆದ್ರೆ 18 ಬರುತ್ತೆ. ಏನು ಸೈನ್ ಹಾಕಬೇಕು? 30 12ರಲ್ಲಿ ಲಾರ್ಜರ್ ನಂಬರ್ 30, ಅದ್ರ ಸೈನ್ ಮೈನಸ್ಸು, ಅದನ್ನು ಹಾಕೋದು. ಯಾವ ಟರ್ಮಿಗೆ ಮಾಡಿದ್ವಿ? ಎಕ್ಸ್. ಈಗ ನೆಕ್ಸ್ಟ್ ಮತ್ತೆ 22 ಇಳಿಸ್ಕೋಬೇಕು. ಐ ಹ್ಯಾವ್ ಟು ಬ್ರಿಂಗ್ 22 ಪ್ಲಸ್ 22. ಈಗ ಇದು ಸೆಕೆಂಡ್ ರೆಡ್ಯೂಸ್ಡ್ ಡಿವಿಡೆಂಡ್. ಇದು ಸೆಕೆಂಡ್ ರಿಡ್ಯೂಸ್ಡ್ ಡಿವಿಡೆಂಡ್. ಮತ್ತೇನು ಮಾಡ್ಬೇಕು ನಾನು? ರೆಡ್ಯೂಸ್ಡ್ ಡಿವಿಡೆಂಡ್ ಪವರು ಕಮ್ಮಿ ಆಗೋ ತನಕ ಡಿವೈಡ್ ಮಾಡ್ತಾ ಇರಬೇಕು. 25x² ಡಿವೈಡೆಡ್ ಬೈ ಡಿವಿಸರ್ದ ಹೈಯೆಸ್ಟ್ ಪವರು 5x². ನೋಡಿ, ಪ್ರತಿ ಸಲನೂ ಪ್ಲೀಸ್ ಅಬ್ಸರ್ವ್ 5x² 5x² ಡಿವಿಸರ್ದ ಹೈಯೆಸ್ಟ್ ಪವರು ಸೇಮ್ ಇರುತ್ತೆ. ಡಿವಿಡೆಂಡ್ ನೋಡಿ, ಫಸ್ಟ್ x⁴ ಇತ್ತು, ರೆಡ್ಯೂಸ್ ಡಿವಿಡೆಂಡ್ x³ ಆಯಿತು, ನೆಕ್ಸ್ಟ್ x² ಆಗ್ತದೆ. ಈ ಅಬ್ಸರ್ವ್ ಮಾಡ್ಕೋತಾ ಇರಬೇಕು. ಸೊ ಈಗ ಪ್ಲಸ್ ಡಿವೈಡೆಡ್ ಬೈ ಪ್ಲಸ್ ಪ್ಲಸ್ 25 ಡಿವೈಡೆಡ್ ಬೈ 5 5 5 25. x² ಅಂದರೆ ಕ್ಯಾನ್ಸಲ್ ಆಗುತ್ತೆ, x⁴ ಬರುತ್ತೆ. ಸೊ ಫೈನಲಿ ವಾಟ್ ಈಸ್ ದಿ ಥರ್ಡ್ ಟರ್ಮ್? ಇಟ್ ಈಸ್ ಎ ಕಾನ್ಸ್ಟೆಂಟ್ ನ್ಯೂಮರಿಕಲ್ ಟರ್ಮ್ ವಿಥೌಟ್ ದಿ ವೇರಿಯಬಲ್, ಬಿಕಾಸ್ x² ಬೈ x² ಅಂದರೆ ಹೊರಟೋಯ್ತು. ಸೊ ಪ್ಲಸ್ 5 ಅಂತ ಬಂತು. ಸೊ ಈ 5 ಇಂದ ಮತ್ತೆ ಎಲ್ಲ ಗುಣಿಸೋದು. ಪ್ಲಸ್ ಇಂಟು ಪ್ಲಸ್ ಪ್ಲಸ್ 5 5 25 x² ಆಯಿತು. x⁴ ಇಂಟು x² ಅಂತ. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್ 5 4 20x ಆಯಿತು. ನೆಕ್ಸ್ಟು ಪ್ಲಸ್ ಇಂಟು ಪ್ಲಸ್ ಪ್ಲಸ್ 5 3 15 ಅಂತಾಯಿತು. ಈಗ ಏನು ಮಾಡಬೇಕು? ಮತ್ತೆ ಇದನ್ನ ಐ ಹ್ಯಾವ್ ಟು ಸಬ್ಟ್ರಾಕ್ಟ್. ಈಗ ನೋಡಿ, ಇಲ್ಲಿ ಇದೇನತ್ತೆ? ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ, ಇದು ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ, ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. ಸೊ 25 - 25 ಕ್ಯಾನ್ಸಲ್ ಆಗುತ್ತೆ. ಇಲ್ಲೇನಾಯಿತು? ಇಲ್ಲಿ -18 ಪ್ಲಸ್ 20 ಆಯಿತು. ಸೊ ಬೇರೆ ಬೇರೆ ಆಗಿರೋದ್ರಿಂದ 20 18 ಬೇರೆ ಬೇರೆ ಸೈನ್ ಇದೆ, ಕಳಿಬೇಕು. 20ರಲ್ಲಿ 18 ಹೋದರೆ 2. ಏನು ಸೈನು? ಲಾರ್ಜರ್ ಟರ್ಮ್ 20, ಅದ್ರ ಸೈನ್ ಏನಾಗಿದೆ? ಪ್ಲಸ್ ಆಗಿದೆ, ಅದರಿಂದ ಪ್ಲಸ್ ಆಯಿತು. ಯಾವ ವೇರಿಯಬಲ್ಗೆ? ಎಕ್ಸ್. ಸಿಮಿಲರ್ಲಿ ಇಲ್ಲಿ 22 ಪ್ಲಸ್ಸು 15 ಮೈನಸ್ಸು. 22ರಲ್ಲಿ 15 ಹೋದರೆ 7. ಲಾರ್ಜರ್ ನಂಬರ್ 22, ಅದ್ರ ಸೈನು ಪ್ಲಸ್. ಈಗ ನೋಡಿ, ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಈಗ ಥರ್ಡ್ ರೆಡ್ಯೂಸ್ಡ್ ಡಿವಿಡೆಂಡ್ ಇದೇನಿದು? ಥರ್ಡ್ ರೆಡ್ಯೂಸ್ಡ್ ಡಿವಿಡೆಂಡ್
with highest power of x less than highest power of x, highest power of x in the divisor. ಇಲ್ಲಿ ನೋಡಿ, ಇಲ್ಲಿ ಇವಾಗ ಒಂದು ಡಿವಿಡೆಂಡ್ ಉಳಿತು ಟರ್ಮು, ಇನ್ಯಾವುದು ನಮ್ಗೆ ಇಳಿಸ್ಕೊಳಕ್ ಬೇರೆ ಟರ್ಮ್ ಇಲ್ಲ. ಸೊ ಲಾಸ್ಟ್ ಡಿವಿಡೆಂಡ್ ಉಳಿದಿದೆ 2x + 7 ಅಂತ ಉಳಿದಿದೆ. ಎಕ್ಸ್ ಪವರ್ 1 ಇದು ಎಕ್ಸ್ ಸ್ಕ್ವೇರ್ಡ್ ಇದೆ. ಸೊ ವೆನ್ ಎವರ್ ಯು ಹ್ಯಾವ್ ರೆಡ್ಯೂಸ್ಡ್ ಇಟ್ ಟು ಎ ಡಿವಿಡೆಂಡ್ in which highest power of the variable is less than the highest power of variable in the divisor, that is when you will not be able to further divide. So andre ಒಂದು ರಿಮೈಂಡರ್ ಉಳಿತು. Division is complete, but remainder is not 0. Okay, note. ಏನು ನೋಟು? When reduced dividend power, reduced dividends highest power of variable is less than highest power term of variable is less than highest power term in divisor. Term in divisor. Division is to be stopped. Okay. Therefore, answer: division is complete with quotient. What is the quotient you have got? 3x squared minus 4x plus 5. 3x squared minus 4x plus 5, but not exact, because there is a remainder (2x plus 7). There is a remainder 2x plus 7. This is how you have to write the answer. So ಇಲ್ಲಿ ಏನಾಗುತ್ತೆ, ಇಲ್ಲಿ ಚೆಕ್ ಮಾಡಿದಾಗ ಏನ್ ಮಾಡ್ಬೇಕು ನೀವು? The check will be dividend equals quotient into divisor plus remainder. You please try to do it as homework. Okay, so 3x squared minus 4x plus 5 into 5x squared minus 4x plus 3 ಗುಣಿಸಿದ ಮೇಲೆ ಏನ್ ಬರುತ್ತೋ ಅದಕ್ಕೆ ಈ ಡಿವಿಸರ್ ರಿಮೈಂಡರ್ ಬಂತಲ್ಲ 2x plus 7 ಆಡ್ ಮಾಡಿದ್ರೆ ಆ ಎಕ್ಸ್ಪ್ರೆಷನ್ಗೆ, ಅವಾಗ ನಿಮಗೆ ಈ ಡಿವಿಡೆಂಡು 15x to the power of 4 minus 32x 50x squared minus 30x plus 22 ಬರುತ್ತೆ ಅಂತ. ಸೊ ಮೋಸ್ಟ್ಲಿ ನೆಕ್ಸ್ಟ್ ನಿಮಗೆಲ್ಲ ಫಸ್ಟ್ ಟರ್ಮ್ ಎಕ್ಸಾಮು, ದಸರಾ ಹಾಲಿಡೇಸ್ ಅದೆಲ್ಲ ಬರುತ್ತೆ ಅನ್ಸುತ್ತೆ, ನಿಮ್ಮ ಶೆಡ್ಯೂಲ್ ಪ್ರಕಾರ ನೋಡಿರೋದು. ನಾ ಏನು ಮಾಡ್ತೀನಿ ಅಂತಂದರೆ, ಒಂದು ಎಕ್ಸಾಂಪಲ್ ಸ್ಯಾಂಪಲ್ ಪ್ರಾಬ್ಲಮ್ಮು ದೊಡ್ಡದು, ಈ ನ್ಯೂಮರಿಕಲ್ ಕೋಎಫಿಷಿಯೆಂಟ್ಸ್ ಎಲ್ಲ ಏನು ಫ್ರ್ಯಾಕ್ಷನ್ಸ್ ಇರೋದು, ಹಾಗೆ ಇಲ್ಲೆಲ್ಲ ಸಿಂಗಲ್ ವೇರಿಯಬಲ್ ಇದೆ, ಎಕ್ಸ್ 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 ಅಥವಾ ಎ ಅಂತ ಹೇಳಿ. ಎರಡೆರಡು ವೇರಿಯಬಲ್ ಅಂದರೆ ax ಸ್ಕ್ವೇರ್ಡ್ ಅಥವಾ a ಕ್ಯೂಬ್ಡ್ x to the power of 5, ಈ ಥರ ಎರಡು ವೇರಿಯಬಲ್ ಇರೋ ಟರ್ಮ್ಸ್ನ ಇದೇ ಸೇಮ್ ಪ್ರೊಸೀಜರ್ ಹೇಗೆ ಡಿವೈಡ್ ಮಾಡೋದು ಅಂತ ಅನ್ನೋದನ್ನ ಒಂದು ಸ್ಯಾಂಪಲ್ ಪ್ರಾಬ್ಲಮ್ನ ರೆಕಾರ್ಡ್ ಮಾಡಿ ಕಳಿಸ್ತೀನಿ. ಸೊ ಅದ್ರ ಜೊತೆಗೆ
ಎಲ್ಲ ಪ್ರಾಬ್ಲಮ್ಸ್ ಸೇರಿ ಒಂದು ಡಿವಿಷನ್ ಅಸೈನ್ಮೆಂಟ್ ಕಳಿಸ್ತೀನಿ. ಸೊ ಇವತ್ತಿನ ವಿಡಿಯೋ ಪ್ಲಸ್ ನೋಟ್ಸು, ಇದ್ರ ಜೊತೆಗೆ ಇನ್ನೊಂದು ವಿಡಿಯೋ ನೋಟ್ಸ್ ಫಾರ್ ಸೇಮ್ ಪ್ರಾಬ್ಲಮ್ ಬಟ್ ವಿತ್ more than one variable in each term and with fraction coefficients. ಆ ಥರದೊಂದು ಲೆಕ್ಕ ಇದೇ ಪ್ರೊಸೀಜರ್ ಉಪಯೋಗಿಸಿ ಹೆಂಗೆ ಸಾಲ್ವ್ ಮಾಡೋದು ಅಂತ ತೋರಿಸ್ಬಿಟ್ಟು ಒಂದು ಕಳಿಸ್ತೀನಿ. ಅದನ್ನು ನೋಡಿಕೊಂಡು ಪ್ಲೀಸ್ ಕಂಪ್ಲೀಟ್ ದಿ ಅಸೈನ್ಮೆಂಟ್. ಓಕೆ, ಏನಾದ್ರು ಡೌಟ್ ಇದ್ದರೆ ಅವತ್ತು ಯಾರೋ ಹುಡುಗ ಕಳಿಸಿದ್ನಲ್ಲ ಆ ಥರ ಡೌಟ್ ಕಳಿಸಿದ್ರೆ ಐ ವಿಲ್ ಟ್ರೈ ಟು ಕ್ಲಾರಿಫೈ. ಓಕೆ, ಥ್ಯಾಂಕ್ ಯು ಸರ್. ಹಲೋ, ಹಾ ಸರ್. ಆಯ್ತಲ್ವಮ್ಮ? ಎಸ್ ಸರ್, ಆಯ್ತು ಸರ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸರ್.